ನಾವು ದೇವರಾತ್ಮನ ಮಂದಿರವಾಗಿದ್ದೇವೆ. ವಿ ಆರ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. 2 ಕೊರಿಂಥ 6ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರು ಹೇಳಿದ 16-17, ನಾನು ಅವರಲ್ಲಿ ವಾಸಿಸ್ತಾ ತಿರುಗಾಡುವೆನು. ಐ ವಿಲ್ ಲೀವ್ ಇನ್ ದೆಮ್. ನಾನು ಅವರಲ್ಲಿ ವಾಸಿಸ್ತಾ ತಿರುಗಾಡುವೆನು. ಯಾಕಂತ ಹೇಳಿದ್ರೆ ನೀವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೀರಿ. ಯು ಆರ್ ದ ಲಿವಿಂಗ್ ಟ್ಯಾಬರ್ನಾಕಲ್, ಲಿವಿಂಗ್ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ಪ್ರಿಯರೇ, ಯಾವಾಗ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಿದ್ದೀರಿ, ದೇವರ ಪ್ರಸನ್ನತೆ ನಿಮ್ಮಲ್ಲಿ ನೆಲೆಗೊಂಡಿದೆ. ಯಾವಾಗ ನೀವು ಅಕ್ನಾಲಜ್ ಮಾಡುತ್ತೀರಿ, ಯಾವಾಗ ನೀವು ಗ್ರಹಿಸ್ತೀರಿ, ಆಗ ಅದು ಮ್ಯಾನಿಫೆಸ್ಟ್ ಆಗುತ್ತದೆ. ಈ ಕಾಣುವಂಥ ಲೋಕದಲ್ಲಿ ಅದು ಪ್ರತ್ಯಕ್ಷವಾಗುತ್ತದೆ. ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಓಕೆ, ಅದಕ್ಕೋಸ್ಕರ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ಎವ್ರಿ ಟೈಮ್ ನೀವು ವಾಕ್ಯವನ್ನು ಕೇಳುತ್ತಿರುವಾಗ ನಿಮ್ಮ ಹಾರ್ಟ್ ಓಪನ್ ಆಗುತ್ತದೆ ದೇವರ ಸ್ವರಕ್ಕೆ. ಅದರಿಂದ ದೇವರ ವಾಕ್ಯವನ್ನು ಕೇಳುವುದನ್ನು ನಿರ್ಲಕ್ಷ್ಯ ಮಾಡಬೇಡ್ರಿ. ದೇವರ ವಾಕ್ಯವನ್ನು ಕೇಳ್ರಿ. ಇದೆಲ್ಲ ಏನು ಸಿಚುವೇಶನ್ಗಳು ಬರ್ತಾ ಇವೆ, ನಾವು ನೋಡ್ತೇವೆ. ಪುನಃ ಲಾಕ್ಡೌನ್, ಪುನಃ ಚರ್ಚ್ಗಳು ಆಫ್. ಯಾಕೆ ಹೀಗೆ ಆಗ್ತಾ ಇದೆ? ಯಾಕೆ ಈ ಒಂದು ಪರಿಸ್ಥಿತಿ? ಯಾಕೆ ಈ ಜನರು ಸಾಯ್ತಾ ಇದ್ದಾರೆ? ಯಾಕೆ ಇಷ್ಟೊಂದು ಜನರು ಕೆಲಸಗಳು ಬಂದಾಗ್ತಾ ಇವೆ, ಕಂಪನಿಗಳು ಬಂದಾಗ್ತಾ ಇವೆ? ಯಾಕೆ ಬಂದಾಗ್ತಾ ಇದೆ? ಸೋ ಮೆನಿ ಕ್ವಶನ್ಸ್ ಮೇ ಬಿ ಹ್ಯಾವ್, ಸೋ ಮೆನಿ ಕ್ವಶನ್ಸ್. ಯಾಕೆ ಅನೇಕರು ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿದ್ದಾರೆ? ಯಾಕೆ ಒಂದು ಜೀವಿತದ ಭಯ? ಲೋಕಕ್ಕೆ ಏನು ಆಗ್ತಾ ಇದೆ? ಸೋ ಮೆನಿ ಕ್ವಶನ್ಸ್, ಸೋ ಮೆನಿ ಕ್ವಶನ್ಸ್ ಅನೇಕರ ಹತ್ರ. ಕೆಲವರು ಫಸ್ಟ್ ಟೈಮ್ ನೋಡಿದ್ರು, ಸ್ಕೂಲ್ಗಳು ಬಂದಾದವು, ಮಕ್ಕಳ ಎಜುಕೇಶನ್ ಸ್ಟಾಪ್ ಆಯಿತು. ಏನೇನೋ ತಂದೆ ತಾಯಿಗಳು ಎಕ್ಸ್ಪೆಕ್ಟ್ ಮಾಡಿದ್ರು ಮಕ್ಕಳ ವಿಷಯದಲ್ಲಿ, ಏನೇನೋ ಆಗ್ತಾ ಇದೆ. ಏನೇನೋ ಭವಿಷ್ಯದಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರು, ಏನೇನೋ ಆಗ್ತಾ ಇದೆ. ಯಾಕೆ ಹೀಗೆ ಆಗ್ತಾ ಇದೆ? ವೈ? ಇದಕ್ಕೆಲ್ಲ ಆನ್ಸರ್, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಆನ್ಸರ್ ದೇವರ ವಾಕ್ಯದಲ್ಲಿದೆ. ಸತ್ಯವೇದ ಎಂಬುವಂಥದ್ದು ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಪುಸ್ತಕವಾಗಿದೆ. ಎವ್ರಿ ಕ್ವಶನ್, ನೀವೇನು ಕ್ವಶನ್ ಹಾಕ್ತಾ ಇದ್ದೀರಿ, ಅದೇ ಪ್ರತಿಯೊಂದು ಕ್ವಶನಿಗೆ ಆನ್ಸರ್ ದೇವರ ವಾಕ್ಯವಾಗಿದೆ. ನಿಮಗೆ ಗೊತ್ತಾ? ಚರ್ಚ್ ಆಫ್ ಗಾಡ್, ದೇವರ ಸಭೆ, ಅದು ಸಾಧಾರಣವಾದ್ದಲ್ಲ. ದೇವರ ಸಭೆಯಲ್ಲಿ ದೇವರು ನೆಲೆಗೊಂಡಿದ್ದಾನೆ. ದೇವರ ಪ್ರಸನ್ನತೆ ಇವತ್ತು ಸಭೆಯಲ್ಲಿದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಆತನು ಇಸ್ರಾಯೇಲರ ಮಧ್ಯದಲ್ಲಿ ಆತನು ಅಗ್ನಿಸ್ತಂಭವಾಗಿಯೂ ಮೇಘಸ್ತಂಭವಾಗಿಯೂ ಆರೋಗ್ಯದಾಯಕನಾಗಿ ಆತನು ಹೋಲ್ ಅಟ್ಮಾಸ್ಫಿಯರನ್ನು ಫಿಲ್ ಮಾಡಿದ. ನೀವು ಮೊದಲು ಕೂಡ ಕೇಳಿದ್ದೀರಿ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಅವರು ಹೊರಗೆ ಬರುತ್ತಿರುವಾಗ ದ ಬೈಬಲ್ ಹೇಳ್ತದೆ, ಹಗಲಲ್ಲಿ ಅವರಿಗೆ ಕರ್ತನು ಮೇಘಸ್ತಂಭವಾಗಿದ್ದನು. ತುಂಬ ಹೀಟಲ್ಲಿ, 50 ಡಿಗ್ರಿ ಹೀಟ್ನ ಮಧ್ಯದಲ್ಲಿ ದೇವರೇ ಸ್ವತಃವಾಗಿ ಅವರ ಮಧ್ಯದಲ್ಲಿ ಮೇಘಸ್ತಂಭವಾಗಿದ್ದನು. ಹೋಲ್ 150 ಎಕರೆ ಲ್ಯಾಂಡ್ ಟೋಟಲಿ ಚೇಂಜ್, ಕೂಲ್ ಪ್ರದೇಶ, ಬಿಕಾಸ್ ಗಾಡ್ ಹಿಮ್ಸೆಲ್ಫ್ ವಾಸ್ ಮೂವಿಂಗ್. ರಾತ್ರಿಯಲ್ಲಿ ಬಹಳ ಚಳಿ. ಆ ಚಳಿಯ ಸಂದರ್ಭದಲ್ಲಿ ಕರ್ತನು ತಾನೇ ಅವರಿಗೆ ಹೀಟರ್ ಆಗಿ, ಅಗ್ನಿಸ್ತಂಭ ಅಂತ ಹೇಳಿದ್ರೆ ಒಂದು ಚಿಮ್ನಿ ದೀಪ ಅಲ್ಲ, ಓಕೆ, ಅಗ್ನಿಸ್ತಂಭ, ಹೋಲ್ ಅಟ್ಮಾಸ್ಫಿಯರ್ ಹೀಟರ್ ಆಗಿತ್ತು. ಮೂರನೆಯದ್ದು, ಹೋಲ್ ಅಟ್ಮಾಸ್ಫಿಯರ್ ನಾವು ನೋಡ್ತೇವೆ, ಅಲ್ಲಿ ಆತನು ಆರೋಗ್ಯದಾಯಕನಾಗಿದ್ದ. ಅಲ್ಲಿ ಯಾವ ಮೆಡಿಕಲ್ ಶಾಪ್ ಇರಲಿಲ್ಲ, ಏನಿರಲಿಲ್ಲ. ವಾಟ್ ಅಬೌಟ್ ದ ನ್ಯೂ ಟೆಸ್ಟಮೆಂಟ್? ಹೊಸ ಒಡಂಬಡಿಕೆಯಲ್ಲಿ ಆತನು ಯಾರು? ಹೊಸ ಒಡಂಬಡಿಕೆಯಲ್ಲಿ ಆರೋಗ್ಯದಾಯಕನು ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಇವರು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ, ಫಂಕ್ಷನ್ ಇನ್ ಮೈ ಕಿಂಗ್ಡಮ್.
ಫಂಕ್ಷನ್ ಇನ್ ಮೈ ಕಿಂಗ್ಡಮ್. ಕೊಲೋಸ್ಯರಿಗೆ ಬರೆದ 1ನೇ ಅಧ್ಯಾಯ 13ನೇ ವಚನದಿಂದ 14ನೇ ವಚನದಲ್ಲಿ ನಾವು ನೋಡ್ತೇವೆ, ಆತ ನಮ್ಮನ್ನು ಅಂಧಕಾರದ ಒಂದು ಸಿಸ್ಟಮ್ನಿಂದ ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯಕ್ಕೆ ನಮ್ಮನ್ನು ಸೇರಿಸ್ತಾನೆ. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ರೈಟ್? ಆ ಕುಮಾರನಲ್ಲಿ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗ್ತಂತ ಹೇಳಿಲ್ಲ, ಬಿಡುಗಡೆ ಆಯಿತು. ಮನುಷ್ಯನು ಆತ್ಮಸ್ವರೂಪಿ. ಆತನಿಗೊಂದು ಪ್ರಾಣ ಇದೆ. ಆತನು ಶರೀರ ಎಂಬ ಮನೆಯಲ್ಲಿ ಆತನು ವಾಸ ಮಾಡ್ತಾ ಇದ್ದಾನೆ. ಇವತ್ತು ಅನೇಕರಿಗೆ ಈ ಆತ್ಮ, ಪ್ರಾಣ, ಶರೀರದ ಬಗ್ಗೆ ದ ಕ್ಲಿಯರ್ ರೆವಲೇಷನ್ ಇಲ್ಲದೆ ಇರುವ ಕಾರಣ ಅನೇಕರು ಸಫರ್ ಆಗ್ತಾ ಇದ್ದಾರೆ. ಆತ್ಮ, ಪ್ರಾಣ, ಶರೀರ ಕೆಲವರಿಗೆ ಗೊತ್ತು, ಪುಸ್ತಕದಲ್ಲಿ ಮಾತ್ರ ಆತ್ಮ, ಪ್ರಾಣ, ಶರೀರ ಅಂತನೂ. ಈ ಆತ್ಮ, ಪ್ರಾಣ, ಶರೀರ ಎಂಬ ಪ್ರಕಟಣೆ ನಮಗೆ ಕೊಡುವಂಥದ್ದು ಓನ್ಲಿ ಗಾಡ್ಸ್ ರೆವಲೇಷನ್ ವರ್ಡ್. ಪ್ರೈಸ್ ಗಾಡ್. ಅದಕ್ಕೆ ಇಬ್ರಿಯರಿಗೆ ಬರೆದ 4ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತದೆ, ದೇವರ ವಾಕ್ಯವು ಸಜೀವವುಳ್ಳದ್ದು, ಕ್ರಿಯಾತ್ಮಕವುಳ್ಳದ್ದು. ದ ಗಾಡ್ಸ್ ವರ್ಡ್ ಇಸ್ ಲಿವಿಂಗ್ ಅಂಡ್ ಆಕ್ಟಿವ್. ಇಟ್ಸ್ ವರ್ಕ್. ಅದು ಕೆಲಸ ಮಾಡುತ್ತೆ. ಆಕ್ಟಿವ್, ಲಿವಿಂಗ್ ಅಂಡ್ ಆಕ್ಟಿವ್ ಬೈಬಲ್ ಹೇಳ್ತದೆ. ಅದಕ್ಕೆ ಜೀವ ಇದೆ, ಅದು ಆಕ್ಟಿವ್ ಇದೆ. ಬೈಬಲ್ ಹೇಳ್ತದೆ, ಪ್ರಾಣ, ಆತ್ಮ, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ತೂರಿ ಹೋಗುವಂಥದ್ದು. ಇಟ್ ವಿಲ್ ಡಿವೈಡ್ ಸ್ಪಿರಿಟ್, ಸೋಲ್ ಅಂಡ್ ಬಾಡಿ. ಜಾಯಿಂಟ್ ಮೇರೋ ಅಂತ ಹೇಳಿದ್ರೆ ಬಾಡಿ. ಈ 3 ಭಾಗಗಳನ್ನು ಡಿವೈಡ್ ಮಾಡುತ್ತದೆ. ಒಂದು ವೇಳೆ ದೇವರ ವಾಕ್ಯವನ್ನು ಕೇಳುತ್ತಿರುವಾಗ ಈ 3 ಭಾಗಗಳು ಡಿವೈಡ್ ಆಗೋದಿಲ್ಲ, ನಿನಗೆ ಪ್ರಕಟಣೆ ಆಗೋದಿಲ್ಲ. ನಾನು ನಿಮಗೋಸ್ಕರ ಬೇಕಾದರೆ ನಾನು ಓದ್ತೇನೆ. ಫಾಸ್ಟರ್, ಕ್ಯಾನ್ ಯು ರೀಡ್ ಫಾರ್ ಮೀ ಇನ್ ಇಂಗ್ಲಿಷ್ 4 chapter 12 verse? Yes. For the word of God is living and active, sharper than any two-edged sword, piercing as far as the division of the soul and spirit and both joints and the marrow, and able to judge the thoughts and the intention of the heart. Praise God. ಇಲ್ಲಿ ಕನ್ನಡದಲ್ಲಿ ನಾನು ಓದ್ತೇನೆ. ದೇವರ ವಾಕ್ಯವು ಸಜೀವವಾದುದು, ಕಾರ್ಯ ಸಾಧಕವಾದುದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದುದು, ಪ್ರಾಣ ಆತ್ಮಗಳನ್ನು, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನಾವು ಯಾವ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆ ಇಲ್ಲದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದು ಕೂಡ ಇಲ್ಲ. ಆತನ ಸನ್ನಿಧಾನದಲ್ಲಿ ಅಗೋಚರವಾದ್ದು ಯಾವುದು ಕೂಡ ಇಲ್ಲ. ಯಾವಾಗ ನಿಮ್ಮ ಆತ್ಮ, ಪ್ರಾಣ, ಶರೀರ ಎಂಬ ಈ ವಾಕ್ಯದ ಮೂಲಕ ನಿಮಗೆ ಪ್ರಕಟಣೆ ಆಗುವುದಂದರೆ ಡಿವೈಡ್ ಆಗುವಂಥದ್ದು. ಪ್ರೈಸ್ ಗಾಡ್. ಆಗ ನಿಮಗೆ ವಿವೇಚನೆ ಸ್ಟಾರ್ಟ್ ಆಗ್ತದೆ. ಯಾಕೆ ಎಲ್ಲ ಸಂಗತಿಗಳು ಆಗ್ತಾ ಇವೆ? ಅಲ್ಲಿವರೆಗೂ ತಲೆ ಪೀಂಡಿಸಿದರೂ ಕೂಡ ನಿಮಗೆ ಪ್ರಕಟಣೆ ಆಗೋದಿಲ್ಲ. ಪ್ರೈಸ್ ಗಾಡ್. ದೇವರು ಏನು ಬಯಸ್ತಾನೆ, ದೇವರು ಏನು ಅನಿಸ್ತಾನೆ, ದೇವರ ಉದ್ದೇಶ ಏನು ಈ ಲೋಕದಲ್ಲಿ ನೀವು ಅರ್ಥ ಮಾಡಿಕೊಳ್ಳುವಂಥದ್ದು ಓನ್ಲಿ ಥ್ರೂ ಯುವರ್ ಸ್ಪಿರಿಟ್. ನಿಮ್ಮ ಇಂದ್ರಿಯಗಳಿಗೆ ಇದು ಫಾರಿನ್ ಲ್ಯಾಂಗ್ವೇಜ್. ಪ್ರೈಸ್ ಗಾಡ್. ನೀವು ಯಾವುದೇ ಒಂದು ಕಂಟ್ರಿಗೆ, ಫಾರಿನ್ ಕಂಟ್ರಿಗೆ ಹೋದರೆ, ಅಲ್ಲಿಯ ಕಂಟ್ರಿಗೆ ಹೋದಾಗ ನಿಮಗೆ ಅಲ್ಲಿಯ ಲ್ಯಾಂಗ್ವೇಜ್ ಅರ್ಥ ಆಗೋದಿಲ್ಲ. ಯಾಕಂದರೆ ನೀವು ಟೋಟಲಿ ಅವರಿಗೆ ಫಾರಿನರ್. ಅದೇ ರೀತಿ ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಎಂಬುವಂಥದ್ದು ನೀವು ಅದನ್ನು ಕಲಿಯಬೇಕು. ಯಾಕೆ ಲ್ಯಾಂಗ್ವೇಜ್ ಇರುವಂಥದ್ದು? ಇಟ್ ಇಸ್ ಅ ಕಮ್ಯುನಿಕೇಷನ್. ಲ್ಯಾಂಗ್ವೇಜ್ ಯಾಕಿದೆ ಅಂತ ಹೇಳಿದ್ರೆ, ನಾವು ಕಮ್ಯುನಿಕೇಟ್ ಮಾಡಲಿಕ್ಕೆ, ಸಂಪರ್ಕ ಮಾಡಲಿಕ್ಕೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲಿಕ್ಕೆ, ಅವನು ಏನು ಬಯಸ್ತಾನೆ, ನಾನು ಏನು ಹೇಳ್ತೇನೆ, ಸಂಪರ್ಕ, ದ ಲ್ಯಾಂಗ್ವೇಜ್. ಅದೇ ರೀತಿ ದೇವರ ವಾಕ್ಯ ಎಂಬುವಂಥದ್ದು ಅದು ಸ್ಪಿರಿಚುವಲ್ ಲ್ಯಾಂಗ್ವೇಜ್. ಇಟ್ಸ್ ಅ ಲ್ಯಾಂಗ್ವೇಜ್ ಆಫ್ ಗಾಡ್. ವಾಟ್ ಗಾಡ್ ಥಿಂಕ್, ದೇವರು ಏನು ಬಯಸ್ತಾನೆ, ದೇವರು ಏನು ಆಲೋಚಿಸ್ತಾನೆ, ಅದರ ಬಗ್ಗೆ ನಾವು ತಿಳಿಯುವಂಥದ್ದಾಗಿದೆ. ಯಾವಾಗ ನೀವು ರೆವಲೇಷನ್, ಈ ಪ್ರಕಟಣೆ ನಿಮಗೆ ಆಗುತ್ತದೆ, ನಿಮಗೆ ಡಿಸರ್ಮೆಂಟ್ ಬರುತ್ತದೆ, ವಿವೇಚನೆ ಉಂಟಾಗುತ್ತದೆ. ವಾಟ್ ಈಸ್ ಗುಡ್ ಆ್ಯಂಡ್ ವಾಟ್ ಈಸ್ ಬ್ಯಾಡ್ ಎಂಬಂಥ ವಿವೇಚನೆ ನಿಮಗೆ ಸ್ಟಾರ್ಟ್ ಆಗ್ತದೆ. ಅದರಿಂದ ಪ್ರಿಯರೇ, ಮ್ಯಾನ್ ಇಸ್ ಅ ಸ್ಪಿರಿಟ್. ಇವತ್ತು ಮನುಷ್ಯನು ಆತ್ಮಸ್ವರೂಪಿ ಅಂತ ಅನೇಕರು ನಂಬುವುದಿಲ್ಲ.
ಯಾಕಂತಂದ್ರೆ ಪ್ರಕಟಣೆ ಇಲ್ಲ. ಪ್ರೈಸ್ ಗಾಡ್. ಎಲ್ಲಿವರೆಗೆ ನಾವು ಆತ್ಮಸ್ವರೂಪಿಗಳು ಎಂಬ ಪ್ರಕಟಣೆ ಆಗೋದಿಲ್ಲ, ಅಲ್ಲಿವರೆಗೆ ನಮಗೆ ದೇವರ ವಾಕ್ಯ ಡಿವೈಡ್ ಆಗೋದಿಲ್ಲ. ದ ಸ್ಪಿರಿಟ್, ಸೋಲ್, ಬಾಡಿ. ಕೆಲವರು ಹೇಳ್ತಾರೆ ಆತ್ಮ ಪ್ರಾಣ ಒಂದೇ ರೀ. ನೋ, ಆತ್ಮ ಪ್ರಾಣ ಒಂದೇ ಅಲ್ಲ. ಸ್ಪಿರಿಟ್, ಸೋಲ್ ಆ್ಯಂಡ್ ಜಾಯಿಂಟ್ ಮ್ಯಾರೋ, ಇಟ್ ವಿಲ್ ಡಿವೈಡ್. ಇದು ಒಂದೇ ಆಯಿತು ಅಂತ ಹೇಳಿದ್ರೆ ನಿಮಗೆ ಪ್ರಕಟಣೆ ಆಗಲಿಲ್ಲ. ಅದು ಯಾವಾಗ ಡಿವೈಡ್ ಆಗ್ತದೆ, ಆತ್ಮ ಮತ್ತು ಪ್ರಾಣ, that means you have a revelation in your spirit. You will know that you know in your spirit. ಯಾರು ಹೇಳಿದ್ದು ಕಥೆಗಳು, ನಾವು ಆತ್ಮಸ್ವರೂಪಿ ಅಂತೆ, ಇನ್ನೊಬ್ಬ ಹೇಳ್ತಾನೆ, ಅದು ಅಲ್ಲ. ನಮಗೆ ಒಳಗಿಂದ ಪ್ರಕಟಣೆ ಆಗಬೇಕು. ಅದಕ್ಕೆ ಥೆಸಲೋನಿಕ 1:23 ವರ್ಸ್ ಏನು ಹೇಳ್ತದೆ ನಾವು ಓದುವ. ಥೆಸಲೋನಿಕ 5:23 ವರ್ಸ್. ಎಸ್, ಫಸ್ಟ್ read for me. Now the God of peace himself sanctify you entirely, that your spirit, soul and body. ಬೈಬಲ್ ಕ್ಲಿಯರ್ ಹೇಳ್ತದೆ, your spirit, soul, your soul and body be preserved completely, without blame at the second coming of our Lord Jesus Christ. ಕರ್ತನ ಪ್ರತ್ಯಕ್ಷತೆಯಲ್ಲಿ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದಂತೆ ಕಾಪಾಡಲಿ. ಪ್ರೈಸ್ ಗಾಡ್. ಇಲ್ಲಿ ಕೇವಲ ಪ್ರಾಣ ಮತ್ತು ಶರೀರ ಅಂತ ಹೇಳುವುದಿಲ್ಲ, ಆತ್ಮ, ಪ್ರಾಣ ಮತ್ತು ಶರೀರ. ಆತ್ಮ ಅಂತ ಹೇಳಿದರೆ ಗಾಡ್ ಇಸ್ ದ ಸ್ಪಿರಿಟ್. ದೇವರು ಯಾರಾಗಿದ್ದಾನೆ? ದೇವರು ಆತ್ಮಸ್ವರೂಪಿ ಆಗಿದ್ದಾನೆ. ಗಾಡ್ ಇಸ್ ದ ಸ್ಪಿರಿಟ್. ಕೆಲವರು ಸ್ಪಿರಿಟ್ ಅಂತ ಹೇಳಿದರೆ ಎಂತ ಅದು ಗಾಳಿ ಅಂತ ಅನಿಸುವುದು. ಬೈಬಲ್ ಇದೆ, ಗಾಡ್ ಇಸ್ ಅ ಸ್ಪಿರಿಟ್. ದೇವರಿಗೆ 2 ಕಣ್ಣಿದೆ, ದೇವರಿಗೆ 2 ಕಿವಿಗಳಿವೆ, ದೇವರಿಗೆ ಬೆನ್ನಿದೆ, ದೇವರಿಗೆ ಕಾಲುಗಳಿವೆ, ದೇವರಿಗೆ ಕೈ ಇದೆ. ದೇವರು ಹೇಳ್ತಾರೆ, ನನ್ನ ಕಣ್ಣುಗಳು ಕುರುಡಲ್ಲ, ನನ್ನ ಕಿವಿಗಳು ಕಿವುಡಲ್ಲ, ನನ್ನ ಕೈ ಮೋಟುಗೈ ಅಲ್ಲ. ಮೋಶೆಗೆ ಹೇಳಿದ, ನೀನು ನನ್ನ ಬೆನ್ನನ್ನು ನೋಡು. ದ ಬೈಬಲ್ ಹೇಳ್ತದೆ, ಆಕಾಶವು ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ. ದೇವರಿಗೆ 2 ಕಾಲುಗಳಿವೆ, ದೇವರಿಗೆ 2 ಕಣ್ಣುಗಳಿವೆ. ಪ್ರೈಸ್ ಗಾಡ್. ದಟ್ ಮೀನ್ಸ್ ದೇವರು ಆತ್ಮಸ್ವರೂಪಿ ಅಂತ ಹೇಳಿದ್ರೆ ಗಾಳಿ ಅಂತ ಅರ್ಥ ಅಲ್ಲ. ಗಾಡ್ ಇಸ್ ಸ್ಪಿರಿಟ್. ಇದು ನಾನು ಹೇಳಿದಲ್ಲ, ಯೇಸು ಸ್ವಾಮಿ ಸಮಾರ್ಯಸ್ಥರಿಗೆ ಹೇಳಿದ, ದೇವರು ಆತ್ಮಸ್ವರೂಪಿಯಾಗಿದ್ದಾನೆ. ಹಾಗಾದರೆ ಆತ್ಮಕ್ಕೆ ಕಣ್ಣುಗಳಿವೆ, ಕಿವಿಗಳಿವೆ, 2 ಕಾಲುಗಳಿವೆ, ಬೆನ್ನು ಇದೆ, ಸೊಂಟ ಇದೆ, ಫುಲ್ ಇದೆ, ಕಂಪ್ಲೀಟ್. This language you can understand through the word of God. You can communicate the spiritual world only through the word. ನಾವು 2 ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ಒಂದು ಆತ್ಮಿಕ ಲೋಕ, ಮತ್ತೊಂದು ಶಾರೀರಿಕ ಲೋಕ. ಶಾರೀರಿಕ ಲೋಕದಲ್ಲಿ ನಿಮಗೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ದೇವರು ಈ ದೇಹದಲ್ಲಿ ನಿಮ್ಮನ್ನು ಇಟ್ಟಿದ್ದಾನೆ. ಶರೀರ ಎಂಬ ಮನೆಯಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ. ಆ ಶರೀರಕ್ಕೆ ಕಮ್ಯುನಿಕೇಟ್ ಮಾಡಲಿಕ್ಕೆ ದೇವರು 5 ಇಂದ್ರಿಯ ಇಟ್ಟಿದ್ದಾನೆ. ಆ 5 ಇಂದ್ರಿಯದ ಮೂಲಕ ನೀವು ಕಮ್ಯುನಿಕೇಟ್ ಮಾಡುತ್ತೀರಿ, ಸಂಪರ್ಕ ಮಾಡುತ್ತೀರಿ. ರೈಟ್. ಒಬ್ಬನಿಗೊಬ್ಬರು ತಿಳಿದುಕೊಳ್ಳುತ್ತೀರಿ, ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುತ್ತೀರಿ 5 ಇಂದ್ರಿಯಗಳ ಮೂಲಕ. ಅವನ ಮಾತನ್ನು ನೀವು ಕೇಳ್ತೀರಿ, ನಿಮ್ಮ ಮಾತನ್ನು ಅವರು ಕೇಳ್ತಾನೆ. ಅವರ ಸ್ಪರ್ಶ ನಿಮಗೆ ಆಗ್ತದೆ, ನಿಮ್ಮ ಸ್ಪರ್ಶ ಅವರಿಗೆ ಆಗ್ತದೆ. ಯು ಕಮ್ಯುನಿಕೇಟ್ ಥ್ರೂ ದ ಫಿಸಿಕಲ್ ಬಾಡಿ. ಯು ಕ್ಯಾನಾಟ್ ಕಮ್ಯುನಿಕೇಟ್ ಗಾಡ್ ಥ್ರೂ ಯರ್ ಫಿಸಿಕಲ್ ಸೆನ್ಸ್. ನಿಮ್ಮ ಇಂದ್ರಿಯಗಳ ಮೂಲಕ ನೀವು ದೇವರನ್ನು ಸಂಪರ್ಕ ಮಾಡಲಿಕ್ಕೆ ಆಗುವುದಿಲ್ಲ. ದೇವರನ್ನು ಸಂಪರ್ಕ ಮಾಡುವಂಥದ್ದು ಓನ್ಲಿ ಒನ್ ವೇ, ದ ಸ್ಪಿರಿಚುವಲ್ ವೇ. ಆತ್ಮಿಕವಾಗಿ ಮಾತ್ರ ನೀವು ದೇವರನ್ನು ಸಂಪರ್ಕ ಮಾಡಲಿಕ್ಕೆ ಸಾಕ್ತೀರಿ. ಪ್ರೈಸ್ ಗಾಡ್. ಯು ಕ್ಯಾನಾಟ್ ಕಮ್ಯುನಿಕೇಟ್ ಗಾಡ್ ಥ್ರೂ ಯರ್ ಸೆನ್ಸ್. ನನ್ನ ವಚನ ಅಲ್ಲ, ದ ಬೈಬಲ್ ಹೇಳ್ತದೆ. ಫಸ್ಟ್ ರೀಡ್ ಫಾರ್ ಮೀ 1:21 ವರ್ಸ್. 1 Corinthians 1:21. Read for me 1:18 onwards. Yes. Yeah. For the word of the cross is a foolishness to those who are perishing, but to us who are being saved, it is the power of God. ಶಿಲುಬೆಯ ವಿಷಯವಾದ ಮಾತು ಅದು ಹುಚ್ಚು ಮಾತಾಗಿದೆ. ಯಾರಿಗೆ? ರಕ್ಷಣಾ ಮಾರ್ಗದಲ್ಲಿದ್ದ ಇಲ್ಲದವರಿಗೆ, ಲೋಕದವರಿಗೆ, ಅಂದರೆ ಇಂದ್ರಿಯಗಳಲ್ಲಿ ಜೀವಿಸುವವರಿಗೆ.
ನನಗೆ ಕೂಡ ನಾನು ಇಂದ್ರಿಯಗಳಲ್ಲಿ ಜೀವಿಸ್ತಾ ಇದ್ದೆ. ನಾನು ಅನ್ನಿಸ್ತಾ ಇದ್ದೆ ಯಾಕೆ ಅವನು ಶಿಲುಬೆಯಲ್ಲಿ ಸತ್ತ, ಎಲ್ಲರೂ ಸತ್ತಾಗೆ ಅವನು ಸತ್ತ, ಅದರಲ್ಲಿ ಅಂತ ದೊಡ್ಡದಿದೆ. ದಿಸ್ ಮೈ ಸೆನ್ಸ್ ನಾಲೆಜ್. ಓಕೆ, ಶಿಲುಬೆಯ ವಿಷಯವಾದ ಮಾತು, ಶಿಲುಬೆ ಅಲ್ಲ, ಶಿಲುಬೆಯ ವಿಷಯವಾದ ಮಾತು ನಂಬಿಕಿಲ್ಲದವರಿಗೆ ಅದು ಏನಾಗಿದೆ? ಹುಚ್ಚು ಮಾತಾಗಿದೆ. ನಮಗಾದರೂ ದೇವರ ಶಕ್ತಿಯಾಗಿದೆ. ಇಟ್ ಇಸ್ ದ ಪವರ್ ಆಫ್ ಗಾಡ್ ಅಂಟು ಸಲ್ವೇಷನ್, ಫಾರ್ ದ ಡೆಲಿವರೆನ್ಸ್, ಫಾರ್ ದ ಪ್ರಿಸರ್ವ್ ಹೆಲ್ತ್. Next, Pastor, read for me. For it is written, I will destroy the wisdom of the wise. I will destroy the wisdom of the wise and the sense knowledge. And the cleverness of the clever I will set aside. Where is the wise? ಜ್ಞಾನಿಗಳ ಜ್ಞಾನವನ್ನು ನಾನು ತಳ್ಳಿಬಿಡ್ತೇನೆ. Where is the wise man? Where is the wise man? ಜ್ಞಾನಿ ಎಲ್ಲಿ? Where is the scribe? ಎಲ್ಲಿ ಪಂಡಿತ? Yes. Where is the debater of this age? Where is the debater of this age? Has not God made foolish the wisdom of the world? Yes, continue. For since the wisdom of God, the world through the wisdom did not come to know God, God was well pleased through the foolishness, the message preached to save those who believe. Praise God. ನಾನು ನಿಮಗೋಸ್ಕರ ಓದ್ತೇನೆ. ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದನಲ್ಲವೇ? ಹೇಗೆಂದರೆ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳುಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ. ಹೀಗಾದ ಮೇಲೆ ಹುಚ್ಚು ಮಾತು ಎನಿಸಿಕೊಂಡ ನಮ್ಮ ಪ್ರಸಂಗದಿಂದಲೇ ನಂಬುವವರಿಗೆ ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತ್ತು. ಹುಚ್ಚು ಮಾತು, ಫೂಲಿಶ್. ಪ್ಲೀಸ್ ಗಾಡ್. ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ಕಂಡುಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪ. ಪ್ರೈಸ್ ಗಾಡ್. ಥ್ರೂ ದ ವಿಸ್ಡಮ್ ಆಫ್ ಹ್ಯೂಮನ್ wisdom of man, you cannot understand God. You can understand God through the word of God. ಶಿಲುಬೆಯ ವಿಷಯವಾದ ಮಾತು ಅದು ನೀನು ಆತ್ಮದಲ್ಲಿ ಮಾತ್ರ ನೀನು ಅರ್ಥ ಮಾಡಿಕೊಳ್ಳಿ. ಯಾಕಂದರೆ ಆತ್ಮಕ್ಕೆ ಅದು ಫಾರಿನ್ ಲ್ಯಾಂಗ್ವೇಜ್ ಅಲ್ಲ, ನಿನ್ನ ಶರೀರಕ್ಕೆ ಅದು ಫಾರಿನ್ ಲ್ಯಾಂಗ್ವೇಜ್, ನಿನಗೆ ಅರ್ಥ ಆಗೋದಿಲ್ಲ. ಅದರಿಂದ ಪ್ರಿಯರೇ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಅಂಡರ್ಸ್ಟ್ಯಾಂಡ್ ಗಾಡ್ಸ್ ವರ್ಡ್ ಇನ್ ಯುವರ್ ಸ್ಪಿರಿಟ್. ಯು ಕ್ಯಾನ್ ಕಮ್ಯುನಿಕೇಟ್ ಗಾಡ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗಾಡ್. ನೀವು ದೇವರನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ನಿಮ್ಮ ಆತ್ಮದಲ್ಲಿ. ಶರೀರದಲ್ಲಿ ಎರಡು ವ್ಯಕ್ತಿಗಳಿದ್ದಾರೆ, ಒಂದು ಜ್ಞಾನಿಗಳು ಮತ್ತೊಂದು ರಿಲಿಜಿಯಸ್ ವ್ಯಕ್ತಿಗಳು. ಇಲ್ಲಿ ಅಪೊಸ್ತಲ ಪೌಲ ಮುಂದೆ ಬರೆಯುತ್ತಾನೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ, ಯಹೂದ್ಯರು ಅದ್ಭುತಗಳನ್ನು ಹುಡುಕುತ್ತಾರೆ. ಗ್ರೀಕರಿಗೆ ಇದು ಹುಚ್ಚು ಮಾತು, ಯಹೂದ್ಯರಿಗೆ ಅದು ವಿಘ್ನ, ಒಂದು ಅಡ್ಡಿ. ರೈಟ್? ಗ್ರೀಕರಿಗೆ ಅದೊಂದು ಹುಚ್ಚು ಮಾತು. ಯಾಕಂದರೆ ಅಪೊಸ್ತಲ ಪೌಲನ ಕಾಲದಲ್ಲಿ ರೋಮಾಪುರದಲ್ಲಿ ಮೋರ್ ದೆನ್ 10 lakhs ಪಾಪ್ಯುಲೇಷನ್ ಇತ್ತು. ರೋಮ್ ಸಿಟಿಯಲ್ಲಿ ಎಲ್ಲ ವಿದ್ವಾಂಸರು, ಎಲ್ಲ ಇಂಜಿನಿಯರ್, ಆರ್ಕಿಟೆಕ್ಚರ್, ಎಲ್ಲ ವೈದ್ಯರು, ಎಲ್ಲ ಡಾಕ್ಟರ್ಗಳು, ಎಲ್ಲ ಎಜುಕೇಟೆಡ್ ವ್ಯಕ್ತಿಗಳು ಆ ರೋಮ್ ಸಿಟಿಯಲ್ಲಿ ತುಂಬಿದರು. ಅಪೊಸ್ತಲ ಪೌಲನ ಕಾಲದಲ್ಲಿ ಆ ಸಿಟಿಯಲ್ಲಿ 10 ಲಕ್ಷ ಜನ, ಹೈಯೆಸ್ಟ್ ಪಾಪ್ಯುಲೇಷನ್ ಆಗ 2000 ವರ್ಷಗಳ ಹಿಂದೆ. ಇವರಿಗೆ ಅವನು ಮಾತಾಡಬೇಕು. ಅವರಿಗೆ ಏನಂತ ಹೇಳಿದ್ರೆ, ಹೊಸ ಹೊಸ ಸಂಗತಿಗಳನ್ನು ಕಲಿಯುವುದಂದ್ರೆ ತುಂಬ ಇಷ್ಟ. ಕೆಲವರು ಬಹಳ ವ್ಯಕ್ತಿಗಳಿದ್ದಾರೆ, ಕೇಳ್ತಾರೆ, ಒಳ್ಳೆಯದು. ಯಾಕಂತ ಹೇಳಿದ್ರೆ ಫಿಸಿಕಲ್ ಜ್ಞಾನದಲ್ಲಿ ಅವರು ತಿಳಿಲಿಕ್ಕೆ ಕೇಳ್ತಾರೆ, ಹೊಸ ವಿಷಯ ಏನು ನಾವು ತಿಳಿಯುವ ಅಂತ. ಈ ಎಪಿಕೂರಿ ಮತ್ತೆ ನಾವು ನಿಮಗೋಸ್ಕರ ನಾನು ಓದ್ತೇನೆ 17ನೇ ಅಧ್ಯಾಯದಲ್ಲಿ. ಐ ವಿಲ್ ರೀಡ್ ಫಾರ್ ಯು 17th chapter, ಮಾರ್ಕ್ ಆಕ್ಟ್ ಆಫ್ ಅಪೋಸ್ತಲ ಕೃತ್ಯ 17ನೇ ಅಧ್ಯಾಯ. ಎಸ್, 18ರಲ್ಲಿ ನಾನು ಓದ್ತೇನೆ. ಇದಲ್ಲದೆ ಎಪಿಕೂರಿಯರು, ಸ್ತೋಯಿಕರು ಎಂಬ ತತ್ವ ವಿಚಾರಕರಲ್ಲಿ ಕೆಲವರು ಅವನ ಸಂಗಡ ಚರ್ಚೆ ಮಾಡಿದರು. ಅವರಲ್ಲಿ ಕೆಲವರು, ಈ ಮಾತಾಳಿ ಏನು ಹೇಳಬೇಕೆಂದಿದ್ದಾನೆ ಅಂದರು. ಅವನು ಯೇಸುವಿನ ವಿಷಯವಾಗಿಯೂ ಸತ್ತವರು ಎದ್ದು ಬರುವರೆಂಬುದ ವಿಷಯವಾಗಿಯೂ ಸಾರುತ್ತಿದ್ದರಿಂದ ಇವನು ಅನ್ಯ ದೇಶದ
ದೆವ್ವಗಳನ್ನು ಪ್ರಸಿದ್ಧಪಡಿಸೋನಾಗಿ, ಫಾರಿನ್ ದೇವರನ್ನು ಪ್ರಸಿದ್ಧಪಡಿಸ್ತಾ ಇದ್ದಾನೆ ಇವನು. ಓಕೆ, ಅಫ್ಕೋರ್ಸ್ ಎಲ್ಲರಿಗೆ ಇಂದ್ರಿಯಗಳಿಗೆ ಅದು ಫಾರಿನ್ನೇ, ರೈಟ್? ನಾನು ಮೊದಲೇ ಹೇಳಿದೆ. ಪಾಸ್ಟರ್, ಕ್ಯಾನ್ ಯು ರೀಡ್ ಫಾರ್ ಮೀ ಇನ್ ಇಂಗ್ಲಿಷ್? 18. And some of the Epicurean and Stoic philosophers were conversing with him. Some were saying, what would this idle babbler wish to say? Idle babbler. Others, he seems to be a proclaimer of the strange God. Strange God, foreign God. Okay. Because he was preaching Jesus and the resurrection. ಇವನು ಅನ್ಯ ದೇಶದ ದೆವ್ವಗಳನ್ನು ಪ್ರಸಿದ್ಧಪಡಿಸುವನಾಗಿ ತೋರುತ್ತದೆ. ಬೇರೆ ಕೆಲವರು ಹೇಳಿದರು. ಅವರು ಅವನನ್ನು ಹಿಡಿದು ಅರಿಯೋಪಕ್ಕಕ್ಕೆ ಕರೆದುಕೊಂಡು ಹೋಗಿ, ನೀನು ಹೇಳುವ ಈ ನೂತನವಾದ ಉಪದೇಶವನ್ನು ನಾವು ತಿಳಿಯಬಹುದೇ? ಅಪೂರ್ವವಾದ ಸಂಗತಿಗಳು ನಮಗೆ ಶ್ರದ್ಧಪಡಿಸ್ತೀಯಲ್ಲ. ಅಪೂರ್ವವಾದ ಅವೇನಾದವು ತಿಳಿಯಬೇಕೆಂದು ನನಗೆ ಅಪೇಕ್ಷೆ ಇದೆ ಅಂದರು. ರೈಟ್? 21. ಫಸ್ಟ್ ರೀಡ್ ಫಾರ್ ಮೀ. So now all the Athenians and the strangers visiting there used to spend their time in nothing other than telling or hearing something new. ಅವರಿಗೆ ಹೊಸ ಹೊಸ ಸಂಗತಿಗಳನ್ನು ಕಲಿಯಬೇಕು ಅಷ್ಟೇ. ಅದಕ್ಕೆ ಅವರು ಸಮಯ ತೆಗೆದುಕೊಳ್ತಾ ಇದ್ದರು. ಯಾಕಂದ್ರೆ ಓನ್ಲಿ ದೇ ನೀಡ್ ದ ವಿಸ್ಡಮ್. ಅವರ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದರು. ಯಾಕಂತ ಹೇಳಿದ್ರೆ ಓನ್ಲಿ ವರ್ಲ್ಡ್ಲಿ ನಾಲೆಜ್, ಇಂದ್ರಿಯಗಳ ಜ್ಞಾನ. ಅದಕ್ಕೋಸ್ಕರ ಪ್ರಿಯರೇ, ಆತ್ಮಿಕ ವಿಷಯ ನಿಮ್ಮ ಇಂದ್ರಿಯಗಳಿಗೆ ಅದು ಫಾರಿನ್ ಲ್ಯಾಂಗ್ವೇಜ್. ನಾನು ಮೊದಲೇ ಹೇಳಿದ್ದೆ, ಅವರಿಗೆ ಕೂಡ ಆಯಿತು. ಇದು ಹೊಸತೇನಲ್ಲ, ಅದು ಮೊದಲಿನಿಂದಲೂ ಇದೆ. ಅದು ಫಾರಿನರೇ. ಯಾಕಂದರೆ ಬೈಬಲ್ ಹೇಳ್ತದೆ ನೀವು ಫಾರಿನರ್ ಆಗಿದ್ದೀರಿ. ಇದೇ ಸತ್ಯವೇದದಲ್ಲಿ. ಎಸ್, ನಾನು ನಿಮಗೋಸ್ಕರ ಓದ್ತೇನೆ. ಫಸ್ಟ್ ಪೀಟರ್ 2 chapter 11 verse. Pastor, can you read for me? First Peter 2 chapter 11 verse. Beloved, I urge you as aliens and strangers to the abstain from the fleshly lust which war against the soul. Keep your behavior excellent among the Gentiles, so that in the time in which you slander you as evildoers, that they may, because of your good deeds, as they observe them, glorify God in the day of the visitation. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಪ್ರಿಯರೇ, ಪ್ರವಾಸಿಗಳು ಮತ್ತು ಪರದೇಶಸ್ಥರು ಆಗಿರುವ ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ನಾನು ಎಚ್ಚರಿಸ್ತೇನೆ. ಯಾರ ಮೇಲೆ? ನಮ್ಮ ಆತ್ಮದ ವಿರುದ್ಧವಾಗಿ. ನಮಗೆ ವೈರಿ ಬೇರೆ ಯಾರಲ್ಲ. ಫಸ್ಟ್ ಆಫ್ ಆಲ್ ವೈರಿ ನಮ್ಮ ಶರೀರವೇ ನಮಗೆ. ಅದನ್ನು ನಾವು ನಮ್ಮ ಸ್ವಾಧೀನದಲ್ಲಿ ಇಟ್ಟರೆ ಅದು ಬ್ಯೂಟಿಫುಲ್ ಆಗಿರುತ್ತದೆ. ಒಂದು ವೇಳೆ ನಮ್ಮನ್ನು ಶರೀರ ಆಳಲಿಕ್ಕೆ ಪ್ರಾರಂಭ ಮಾಡಿದರೆ ಅದು ನಮ್ಮನ್ನು ಮಿಸ್ಗೈಡ್ ಮಾಡುತ್ತದೆ. ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ನಾನು ಎಚ್ಚರಿಸ್ತೇನೆ. ಯಾವಾಗ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದಿರಿ, ಇನ್ ದ ಸ್ಪಿರಿಚುವಲಿ ನಿಮ್ಮ ಆತ್ಮ ಮತ್ತು ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ಯಾಕೆ ನಾನು ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಇಸ್ರಾಯೇಲರ ಮಧ್ಯದಲ್ಲಿ ಆರೋಗ್ಯದಾಯಕನಾಗಿದ್ದಾತನು, ಇಸ್ರಾಯೇಲರ ಮಧ್ಯದಲ್ಲಿ ಮೇಘಸ್ತಂಭ ಆಗಿದ್ದಾತನು, ಇಸ್ರಾಯೇಲರ ಮಧ್ಯದಲ್ಲಿ ಅಗ್ನಿಸ್ತಂಭ ಆಗಿದ್ದಾತನು. ಈಗ ನಿಮ್ಮ ಆತ್ಮದೊಂದಿಗೆ ಆತನು ಒಂದು ಆತ್ಮವಾಗಿದ್ದಾನೆ. ಫಸ್ಟ್ ಕೊರಿಂಥಿಯನ್ 6 chapter 17 verse ಹೇಳ್ತದೆ, ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಈಗ ನಿಮ್ಮ ಒಳಗೆ ಇರುವ ಆತನು ಮ್ಯಾನಿಫೆಸ್ಟ್ ಆಗಬೇಕಂತ ದೇವರು ಬಯಸ್ತಾನೆ. ಬೈಬಲ್ ಹೇಳ್ತದೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಾಕಿಕೊಳ್ಳಲ್ಪಟ್ಟವರು, ದೇವರಿಂದ ದೊರಕಿ ನಿಮ್ಮಲ್ಲಿ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಅಂತ ನಿಮಗೆ ಗೊತ್ತಿಲ್ಲವೋ? ಆದುದರಿಂದ ನಿಮ್ಮ ಆತ್ಮದಲ್ಲಿಯೂ ನಿಮ್ಮ ದೇಹದಲ್ಲಿಯೂ ಕರ್ತನ ಪ್ರಭಾವವನ್ನು ಪ್ರಕಾಶಗೊಳಿಸಿರಿ. ಗ್ಲೋರಿಫೈ ಗಾಡ್ ಇನ್ ಯುವರ್ ಸ್ಪಿರಿಟ್ ಆ್ಯಂಡ್ ಇನ್ ಯುವರ್ ಬಾಡಿ. ನಿಮ್ಮ ಆತ್ಮದಲ್ಲಿಯೂ ನಿಮ್ಮ ಶರೀರದಲ್ಲಿಯೂ ದೇವರ ಪ್ರಭಾವ, ದೇವರ ಮಹಿಮೆಯನ್ನು ಪ್ರಕಾಶಗೊಳಿಸಿರಿ.
ದಟ್ ಮೀನ್ಸ್ ದೇವರ ಆರೋಗ್ಯದ ಆತ್ಮನು ನಿಮ್ಮ ಒಳಗಿದ್ದಾನೆ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದನ್ನು ಪ್ರಕಾಶಗೊಳಿಸುವಂಥದ್ದು. ಯಾಕೆ ಪ್ರಕಾಶಗೊಳ್ಳುವುದಿಲ್ಲ? ಯಾಕಂದರೆ ಮ್ಯಾನ್ ಇಸ್ ದ ಸ್ಪಿರಿಟ್. ಆತನಿಗೊಂದು ಪ್ರಾಣ ಇದೆ. ಈ ಪ್ರಾಣದಲ್ಲಿ ಮನುಷ್ಯನ ಮೈಂಡ್, ವಿಲ್ ಮತ್ತು ಇಮೋಷನ್. ನಾನು ಪ್ರಾಣ ಅಲ್ಲ, ನನಗೆ ಪ್ರಾಣ ಇದೆ. ಹೇಗೆ ನನಗೆ 2 ಕೈಗಳಿವೆ, ಅದೇ ರೀತಿ ನನಗೆ ಪ್ರಾಣ ಇದೆ. ಪ್ರೈಸ್ ಗಾಡ್. ನನಗೆ ಕೈಗಳಿವೆ, ಅದೇ ರೀತಿ ನನಗೆ ಪ್ರಾಣ ಇದೆ. ನನ್ನ ಕೈಯನ್ನು ನಾನು ಕಂಟ್ರೋಲ್ ಮಾಡ್ತೇನೆ, ಅದೇ ರೀತಿ ನನ್ನ ಮೈಂಡನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಪ್ರೈಸ್ ಗಾಡ್. ಕೆಲವರು ಹೇಳ್ತಾರೆ ನನ್ನ ಮೈಂಡನ್ನು ನನಗೆ ಕಂಟ್ರೋಲಿಗೆ ಬರುವುದಿಲ್ಲ. ದಟ್ ಇಸ್ ಅ ಲೈ. ವೆನ್ ಯು ಮೆಡಿಟೇಟ್ ಗಾಡ್ಸ್ ವರ್ಡ್, ಹೂ ಯು ಆರ್ ಇನ್ ಕ್ರೈಸ್ಟ್, ನಿನಗೆ ಪ್ರಕಟಣೆ ಆಯಿತು. ಯು ಕ್ಯಾನ್ ಏಬಲ್ ಟು ಕಂಟ್ರೋಲ್ ಯುವರ್ ಮೈಂಡ್. ನಿನ್ನ ಮೈಂಡಲ್ಲಿ ಯಾವ ಥಾಟನ್ನು ಅಕ್ಸೆಪ್ಟ್ ಮಾಡಬೇಕು, ಯಾವ ಥಾಟನ್ನು ರಿಜೆಕ್ಟ್ ಮಾಡಬೇಕು, ಅದು ದೇವರು ನಿನಗೆ ಬಿಟ್ಟಿದ್ದಾನೆ. ದೇವರು ನಿನಗೆ ರೋಬೋಟ್ ಹಾಗೆ ಕಂಟ್ರೋಲ್ ಮಾಡಿರಲಿಲ್ಲ. ಯು ಕ್ಯಾನ್ ರಿಸೀವ್ ದ ರೈಟ್ ಥಾಟ್ಸ್, ಯು ಕ್ಯಾನ್ ರಿಜೆಕ್ಟ್ ದ ರಾಂಗ್ ಥಾಟ್ಸ್. ಅದು ನಿನಗೆ ಬಿಟ್ಟಿದ್ದಾನೆ. ಯಾವಾಗ ನೀವು ರೈಟ್ ಥಾಟ್ಸ್ ಅನ್ನು, ರೈಟ್ ವರ್ಡ್ ನೀವು ಕೇಳುತ್ತೀರಿ, ನಿಮ್ಮ ಮೈಂಡ್ ಓಪನ್ ಆಗ್ತದೆ ಸ್ಪಿರಿಚುವಲ್ ವರ್ಲ್ಡಿಗೆ. ನೀವೆಷ್ಟು ಲೌಕಿಕವಾದ ಮಾತುಗಳನ್ನು, ಲೌಕಿಕವಾದ ಸಂಗತಿಗಳೇ ಕೇಳ್ತೀರಿ, ಆಗ ನಿಮ್ಮ ಈ ಗೇಟ್ ವಾಲ್ ಆಫ್ ಆಗುತ್ತದೆ. ದ ಮೈಂಡ್, ಈ ಮೈಂಡ್ ಎಂಬುವಂಥದ್ದು ಗೇಟ್ ವಾಲ್ ಇದ್ದ ಹಾಗೆ. ಒಂದು ಟ್ಯಾಂಕಲ್ಲಿ ಎಷ್ಟೋ ಲೀಟರ್, 1000 ಲೀಟರ್ ನೀರಿದ್ದರೂ ಕೂಡ ಇಲ್ಲಿಂದ ಈ ಪ್ರದೇಶಕ್ಕೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ಗೇಟ್ ವಾಲ್ ಇಡ್ತಾರೆ. ಈ ಗೇಟ್ ವಾಲ್ ನಮ್ಮ ಆತ್ಮದಿಂದ ನಮ್ಮ ಫಿಸಿಕಲ್ ವರ್ಲ್ಡ್ಗೆ ಫ್ಲೋ ಆಗಲಿಕ್ಕೆ ದೇವರು ಒಂದು ಗೇಟ್ ವಾಲ್ ಇಟ್ಟಿದ್ದಾನೆ. ಅದು ನಮ್ಮ ಪ್ರಾಣ. ಪ್ರೈಸ್ ಗಾಡ್. ಆ ಪ್ರಾಣದಲ್ಲಿ ನಿನಗೆ ಚಾಯ್ಸ್ ಇದೆ, ವಿಲ್ ಇದೆ. ನೀನು ಅದನ್ನು ಚೂಸ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ನಿನ್ನ ಪ್ರಾಣದಲ್ಲಿ ಮೈಂಡ್ ಇದೆ, ನಿನ್ನ ಪ್ರಾಣದಲ್ಲಿ ಇಮೋಷನ್ ಇದೆ. ದೇವನಿಗೆ ವಿಲ್ ಕೊಟ್ಟಿದ್ದಾನೆ. ಯು ಕ್ಯಾನ್ ಚೂಸ್ ಎನಿ ಥಾಟ್. ನೀವು ರೈಟ್ ಮೆಸೇಜನ್ನು ಕೇಳಿದಾಗ, ರೈಟ್ ಆದ ವರ್ಡನ್ನು ಕೇಳಿದಾಗ, ದೇವರು ಮತ್ತು ನಿನ್ನ ಸಂಬಂಧ ಏನು ಎಂಬ ಸ್ಪಿರಿಚುವಲಿ ನೀನು ಕೇಳಿದಾಗ ನಿನ್ನ ಮೈಂಡ್ ಓಪನ್ ಆಗುತ್ತದೆ ಸ್ಪಿರಿಚುವಲ್ ಸಂಗತಿಗಳಿಗೆ. ಅದೇ ರೀತಿ ನೀನು ಬ್ಯುಸಿ ಇದ್ದು ದೇವರಿಗೆಲ್ಲ ಗೊತ್ತಿದೆ, ದೇವರಿಗೆಲ್ಲ ನೋಡ್ತಾ ಇದ್ದಾನಂತ ಹೇಳಿಕೊಂಡು ಆಲಸ್ಯ ಮಾಡಿ ನಿನ್ನ ಮೈಂಡನ್ನು ನೀನು ಲೌಕಿಕ ಸಂಗತಿಗಳಿಗೆ ಅಥವಾ ಜಾಸ್ತಿ ಹೆಚ್ಚು ಸ್ಪೆಂಡ್ ನ್ಯಾಚುರಲ್ ಸಂಗತಿಗಳು ನೋಡಲಿಕ್ಕೆ ಸ್ಪೆಂಡ್ ಮಾಡಿದರೆ ಅಲ್ಲಿ ಅದು ಆಫ್ ಆಗ್ತದೆ. ದುಷ್ಟನು ಲೋಕದಲ್ಲಿ ಏನೇ ಮಾಡಬೇಕಾದ್ರೆ ಜನರ ಮೈಂಡನ್ನು ಆಫ್ ಮಾಡಬೇಕು. ದೇವರು ಭೂಲೋಕದಲ್ಲಿ ಏನೇ ಮಾಡಬೇಕಾದ್ರೆ ಜನರ ಮೈಂಡನ್ನು ಓಪನ್ ಮಾಡಿ ಆತನು ಚಲಿಸ್ತಾನೆ. ಪ್ರೈಸ್ ಗಾಡ್. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆ, ಅವುಗಳು ಕಳ್ಳನ ಸ್ವರವನ್ನು ಕೇಳುವುದಿಲ್ಲ. ಕಳ್ಳನು ಬರುತ್ತಾನೆ ಕದಿಯಲು, ಕೊಲ್ಲಲು, ನಾಶ ಮಾಡಲು, ಮತ್ತು ಯಾವುದಕ್ಕೆ ಆತನು ಬರುವುದಿಲ್ಲ. ನಾನಾದರೂ ಬಂದಿದ್ದೇನೆ ಅವುಗಳಿಗೆ ಜೀವವನ್ನು ಕೊಡಲು. ಎಂಟ್ರೆನ್ಸ್ ಆಫ್ ಗಾಡ್ಸ್ ಗಿವ್ ಲೈಟ್. ನೀವು ದೇವರ ವಾಕ್ಯವನ್ನು ಕೇಳ್ತೀರಿ, ಯು ವಿಲ್ ರಿಸೀವ್ ಲೈಟ್. ನೀವು ಬೆಳಕನ್ನು ಹೊಂದುತ್ತೀರಿ. ನೀವು ದೇವರ ವಾಕ್ಯವನ್ನು ರಿಸೀವ್ ಮಾಡುವುದಿಲ್ಲ, ಸುಳ್ಳನ್ನು ಕೇಳ್ತೀರಿ, ನಿಮ್ಮ ಮೈಂಡ್ ಬ್ಲೈಂಡ್ ಆಗುತ್ತದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ 2 ಕೊರಿಂಥ 4:3 ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ, ಡಾರ್ಕನ್, ಬ್ಲೈಂಡ್ ಮಾಡಿದ್ದಾನೆ. ಯಾಕೆ? ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದೆಂದು. ದೇವರು ತನ್ನ ಮಾತನ್ನು ಕೊಟ್ಟು ನಿಮ್ಮಲ್ಲಿ ಉದಯಿಸ್ತಾನೆ. He is shine through you. He will manifest through you. He will express himself through you. ನಿಮ್ಮ ಮೂಲಕ ಆತನು ಪ್ರಕಾಶಗೊಳ್ಳುತ್ತಾನೆ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಪ್ರಿಯರೇ, ನೀವು ಕೇಳುವ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳಿದ ಬಹಳ ಎಚ್ಚರವಾಗಿರಿ. ನಿಮ್ಮ ಕಿವಿಯನ್ನು ಎಲ್ಲದಕ್ಕೆ ಓಪನ್ ಇಡಬೇಡ್ರಿ. ಲೌಕಿಕ ಸಂಗತಿಗಳಿಗೆ, ನೆಗೆಟಿವ್ ವರ್ಡ್ಗಳಿಗೆ, ಸುಳ್ಳಾದ ಮಾತುಗಳಿಗೆ ನಿಮ್ಮ ಕಿವಿಯನ್ನು ಯಾವಾಗಲೂ ತೆರೆಯಬೇಡ್ರಿ. ನಿಮ್ಮ ಕಿವಿಗಳು ಯಾವಾಗಲೂ ತೆರೆಯಲಿ ದೇವರ ಸ್ವರಕ್ಕೆ. 22:14 ಅಪೊಸ್ತಲ ಕೃತ್ಯದಲ್ಲಿ ಹೇಳ್ತದೆ, ಕರ್ತನು ಪೌಲನಿಗೆ ಹೇಳುತ್ತಾನೆ, ಸೌಲ, ದೇವರು ನಿನ್ನನ್ನು ಆತನ ಚಿತ್ತವನ್ನು ತಿಳಿಯಲು, ಆತನನ್ನು ನೋಡಲು ಮತ್ತು ಆತನ ಬಾಯಿಂದ ಬರುವ ಒಂದು ಮಾತನ್ನು ಕೇಳಲು ನಿನ್ನನ್ನು ನೇಮಿಸಿದ್ದಾನೆ. He has appointed you. ನೀನು ಏನು ಕೇಳ್ತಿ, ಏನು ನೋಡ್ತಿ, ಅದನ್ನು ಪ್ರೀಚ್ ಮಾಡು, ಹೇಳು.
ಸ್ಪಿರಿಚುವಲಿ ನೀನು ಏನು ಕೇಳ್ತಿ, ಏನು ನೋಡ್ತಿ, ಅದನ್ನು ಮಾತಾಡು. ಅಫ್ಕೋರ್ಸ್ ಲೋಕದಲ್ಲಿ ಸಂಕಟ ಇದೆ, ಲೋಕದಲ್ಲಿ ಕೊರೋನಾ ಇದೆ, ವ್ಯಾಧಿ ಇದೆ, ಇಲ್ಲ ಅಂತಲ್ಲ. ಅದಕ್ಕೆ ಬೈಬಲ್ ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಅರೈಸ್ ಅಂಡ್ ಶೈನ್, ಫಾರ್ ಯು ದ ಲೈಟ್ ಹಸ್ ಕಮ್. ನಿನಗೆ ಆಲ್ರೆಡಿ ಬೆಳಕು ಬಂದಿದೆ, ಪ್ರಕಟಣೆ ಬಂದಿದೆ. ಏಳು ಪ್ರಕಾಶಿಸು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಭೂಲೋಕದಲ್ಲಿ ಕತ್ತಲೆ ತುಂಬಿದೆ, ಜನಾಂಗಗಳಿಗೆ ಕರಗತ್ತಲೆ ತುಂಬಿದೆ, ನಿನಗಾದರೂ ಬೆಳಕು ಬಂತು. ನಿದ್ರೆ ಮಾಡುವವನೇ, ಸತ್ತವರನ್ನು ಬಿಟ್ಟು ಏಳು. ಕ್ರಿಸ್ತ ನಿನಗೆ ಬೆಳಕು ಕೊಡುತ್ತಾನೆ. ನೀವು ಓಲ್ಡ್ ಸಫರ್ ಆದಾಗೆ ನೀವು ಸಫರ್ ಆಗಬೇಕಾಗಿಲ್ಲ. ನೋ ನೀಡ್ ಟು ಸಫರ್. ಸಫರಿಂಗ್ ಇಸ್ ದೇರ್. ಬಟ್ ನೀವಂತೂ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸ್ತೇನಂತ ಯೇಸು ಹೇಳಿದ. ಲೋಕದಲ್ಲಿ ನಿಮಗೆ ಕಷ್ಟ ಇದೆ, ಸಂಕಟ ಇದೆ, ಅದು ನೀವಂತೂ ಏನಾಗಿರಿ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸ್ತೇನೆ. ದ ಬೈಬಲ್ ಹೇಳ್ತದೆ 5ನೇ ಅಧ್ಯಾಯ 4ನೇ ವಚನ ಯೋಹಾನ ಪತ್ರಿಕೆಯಲ್ಲಿ, ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ. ಲೋಕವನ್ನು ಜಯಿಸುತ್ತಂದರೆ ಲೋಕದಲ್ಲಿ ಸಂಕಟ ಇದೆ, ಸಮಸ್ಯೆ ಇದೆ, ಪ್ರಾಬ್ಲಮ್ ಇದೆ, ಇವುಗಳ ಮೇಲೆ ಜಯ ಅಂತ ಹೇಳಿದ್ರೆ ಇವುಗಳ ಮೇಲೆ ನಾವು ದೊರೆತನ ಮಾಡುವಂಥದ್ದು, ಇವುಗಳ ಮೇಲೆ ಆಳುವಂಥದ್ದು, ಅದು ನಿಮ್ಮ ನಂಬಿಕೆ. ಪ್ರೈಸ್ ಗಾಡ್. ಅದರಿಂದ ಡೋಂಟ್ ಬ್ಲೇಮ್ ಗಾಡ್. ದೇವ್ರನ್ನ ಯಾವತ್ತು ದೂರಬೇಡ್ರಿ. ಹಿ ಈಸ್ ಎ ಗುಡ್ ಗಾಡ್. ದಿಸ್ ಇಸ್ ದ ಟೈಮ್ ಆಫ್ ದ ಚರ್ಚ್. ಇದು ಸಭೆಯ ಸಮಯ. ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಾ? ದಿಸ್ ಇಸ್ ದ ಟೈಮ್ ಆಫ್ ದ ಚರ್ಚ್. ಚರ್ಚ್ ಮಸ್ಟ್ ರೈಸ್ ಅಂಡ್ ಪ್ರೇ. ಸಭೆ ಎದ್ದು ದೇಶಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಏನೆಲ್ಲ ಈ ಸಂಗತಿ ನಡೀತಾ ಇದೆ, ಯು ಆರ್ ದ ಆನ್ಸರ್ ದೇರ್ ಕ್ವಶನ್. ಯು ಆರ್ ದ ಸೊಲ್ಯೂಷನ್ ಮೇಕರ್. ಗಾಡ್ ಮೇಡ್ ಯು. ನಿಮ್ಮನ್ನು ದೇವರು ಮಾಡಿದ್ದಾನೆ, ಸೊಲ್ಯೂಷನ್ ಮೇಕರ್ ಆಗಿ ಮಾಡಿದ್ದಾನೆ. ಇದು ಕೃಪೆಯ ಕಾಲ, ಇದು ಸಭೆಯ ಕಾಲ, ಇದು ಕ್ರಿಸ್ತನ ಕಾಲ, ಇದು ನಿಮ್ಮ ಕಾಲವಾಗಿದೆ. ನೀವು ಆಡಳಿತ ಮಾಡುವವರಾಗಿದ್ದೀರಿ. ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವಾತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು. ಐ ರೆಫ್ಯೂಸ್ ಟು ಬಿ ಸಿಕ್ ಇನ್ ದ ನೇಮ್ ಆಫ್ ಜೀಸಸ್. ಹೇಳಿರಿ, ಒಳಗಿಂದ, ಆತ್ಮದ ಒಳಗಿಂದ ಹೇಳ್ರಿ. ನಂಬುವನ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ವೆನ್ ಯು ಬಿಲೀವ್ ಇನ್ ಯೋರ್ ಸ್ಪಿರಿಟ್, ವೆನ್ ಯು ಬಿಲೀವ್ ಇನ್ ಯೋರ್ ಹಾರ್ಟ್, the rivers of healing, rivers of glory is going to flow in your atmosphere. ನಿಮ್ಮ ಸುತ್ತಮುತ್ತಲ ಪರಿಸರಕ್ಕೆ ನೀವು ದೇವರ ಜೀವವನ್ನು ಹರಿಸುವರಾಗಿದ್ದೀರಿ. ಬಿಕಾಸ್ ದ ಲೈಫ್ ಆಫ್ ಗಾಡ್ ಇಸ್ ವರ್ಕಿಂಗ್ ಇನ್ ಯೋರ್ ಸ್ಪಿರಿಟ್. ನಿಮ್ಮ ಆತ್ಮದಲ್ಲಿ ಕೆಲಸ ಮಾಡ್ತಾ ಇದೆ, ನಿಮ್ಮ ಪ್ರಾಣದಲ್ಲಿ ದೇವರ ಜೀವವು ಕೆಲಸ ಮಾಡ್ತಾ ಇದೆ, ನಿಮ್ಮ ಅಂಗಾಂಗಗಳಲ್ಲಿ ದೇವರ ಜೀವವು ಕೆಲಸ ಮಾಡ್ತಾ ಇದೆ. ಹೇಳಿರಿ, ಡೋಂಟ್ ಬಿ ಲೇಜಿ. ಎಷ್ಟು ನೀವು ತಪ್ಪಾದ ನ್ಯೂಸ್ಗಳನ್ನು, ತಪ್ಪಾದ ರಿಪೋರ್ಟ್ಗಳು ನೀವು ಕೇಳುತ್ತೀರಿ, ನಿಮ್ಮ ಒಳಗಿನ ಮನುಷ್ಯ ಅಲ್ಲಿ ಮುಚ್ಚಲ್ಪಡುತ್ತಾನೆ, ಅವನು ಕುಗ್ಗಿ ಹೋಗುತ್ತಾನೆ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಅರೈಸ್, ಫಾರ್ ಯು ದ ಲೈಟ್ ಹ್ಯಾಸ್ ಕಮ್. ನಿನಗೆ ಬೆಳಕು ಬಂದಿದೆ, ನಿನಗೆ ಪ್ರಕಟಣೆ ಆಗಿದೆ. 2 Corinthians 5:16 ಹೇಳ್ತದೆ, ಇನ್ನು ಮುಂದೆ ನಾವು ಯಾರನ್ನು ಶರೀರ ಸಂಬಂಧವಾಗಿ ತಿಳಿದುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಅದೇ ರೀತಿ ನಾವು ತಿಳಿದುಕೊಂಡಿದ್ದೆವು. ಪೌಲ ಹೇಳುತ್ತಾನೆ, ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಪೂರ್ವಸ್ಥಿತಿ ಹೋಯಿತು, ಈಗೋ ಎಲ್ಲವೂ ನೂತನವಾಯಿತು. ಎವ್ರಿಥಿಂಗ್ ಇಸ್ ಬಿಕಮ್ ನ್ಯೂ. ಲರ್ನ್ ಟು ಸೀ ಫ್ರಮ್ ಯುವರ್ ಇನ್ನರ್ ಐಸ್. Inner eyes. Our responsibility, arise and pray for our nation. Pray for the church. ಸಭೆಯಾಗಿ ಕೂಡಿಕೊಳ್ಳುವುದು ನೀವು ರೂಢಿಯಾಗಿ ಬಿಟ್ಟ ಪ್ರಕಾರ ಬಿಟ್ಟು ಬಿಡದೆ ಅನ್ಯಥ ಒಬ್ಬರನ್ನೊಬ್ಬರು ಎಚ್ಚರಿಸಿ ಅಂತ ಬೈಬಲ್ ಹೇಳ್ತದೆ. ಹಾಗಾದರೆ ಸಭೆಯಾಗಿ ಸೇರುವುದು ಅದು ದೇವರ ಉದ್ದೇಶವಾಗಿದೆ. ದೇವಜನರೇ, ದೇವರು ನಮ್ಮನ್ನು ಕರೆದಿದ್ದಾನೆ. ಇವತ್ತೇನೋ ಪರಿಸ್ಥಿತಿಗಳ ಮೂಲಕ ಸಭೆ ಸ್ಟಾಪ್ ಆಗ್ತಾ ಇದೆ, ಗ್ಯಾದರಿಂಗ್ ಆಗುವಂಥ. ಥ್ಯಾಂಕ್ ಗಾಡ್, ದೇವರು ನಮಗೆ ಅನೇಕ ಅನುಕೂಲತೆಗಳನ್ನು ಕೊಟ್ಟಿದ್ದಾನೆ. ಇವತ್ತು ಮೀಡಿಯಾ ಇದೆ, ಫೇಸ್ಬುಕ್ ಇದೆ,
ಯೂಟ್ಯೂಬ್ ಇದೆ, ಅದರ ಮೂಲಕ ನೀವು ಆನ್ಲೈನಲ್ಲಿ ಆರಾಧನೆ ಮಾಡ್ತಾ ಇದ್ದೀರಿ, ಒಬ್ಬರಿಗೊಬ್ಬರು ಎನ್ಕರೇಜ್ ಮಾಡ್ತಾ ಇದ್ದೀರಿ, ಝೂಮ್ನ ಮೂಲಕ ನೀವು ಎನ್ಕರೇಜ್ ಮಾಡ್ತಾ ಇದ್ದೀರಿ. ನೀವು ಫಿಸಿಕಲಿ ಅನೇಕರು ದೂರವಾಗಿರ್ಬೋದು, ಬಟ್ ಡಿಸ್ಕರೇಜ್ ಆಗಬೇಡ್ರಿ, ನೀವು ಆತ್ಮದಲ್ಲಿ ಒಟ್ಟಿಗಿದ್ದೀರಿ. ಒಂದೇ ಆತ್ಮವು ನಮಗೆ ಪಾನವಾಗಿ ಕೊಡಲ್ಪಟ್ಟಿದೆ, ಒಂದೇ ಆತ್ಮದಲ್ಲಿ ನಾವು ಹುಟ್ಟಿದ್ದೇವೆ. ಆತ್ಮಿಕ ಲೋಕದಲ್ಲಿ ಒಂದೇ ಆತ್ಮದ ನಾವು ವಿವಿಧ ಕ್ಷೇತ್ರದಲ್ಲಿ ಕೊಂಬೆಗಳಾಗಿದ್ದೇವೆ. ರೈಟ್? ಯೇಸು ಹೇಳಿದ, ನಾನು ಬಳ್ಳಿ, ನೀವು ಕೊಂಬೆಗಳಾಗಿದೆ. ರೈಟ್? ನೀವು ಕೊಂಬೆ. ಯಾರು ನೀವು ಯೇಸುನ ಅಂಗೀಕಾರ ಮಾಡಿದ್ದೀರಿ, ಡಿಫ್ರೆಂಟ್ ಏರಿಯಾದಲ್ಲಿ ನೀವು ಕೊಂಬೆಗಳಾಗಿರ್ಬೋದು. ಒಬ್ಬನು ಬ್ಯಾರಿನ್ನಲ್ಲಿ, ಒಬ್ಬನು ಸಿಂಗಾಪುರದಲ್ಲಿ, ಒಬ್ಬನು ಇಸ್ರಾಯೇಲ್ನಲ್ಲಿ, ಒಬ್ಬನು ಕತಾರ್ನಲ್ಲಿ, ದುಬಾಯಿಂದ, ಶಾರ್ಜಾದಿಂದ ಅಥವಾ ಕಾರವಾರದಿಂದ, USA ಡಿಫ್ರೆಂಟ್ ಕೊಂಬೆಗಳಾಗಿ ನೀವು ಶೈನ್ ಆಗ್ತೀರಿ. ಬಟ್ ಆತ್ಮದಲ್ಲಿ ನಾವು ಒಂದೇ ಆತ್ಮದಲ್ಲಿ ವಿವಿಧ ಕೊಂಬೆಗಳಾಗಿದ್ದೇವೆ. ಯು ಆರ್ ದ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್ಸ್ ನೇಚರ್ ಆ್ಯಂಡ್ ಗ್ಲೋರಿ. ಯು ಆರ್ ದ ಎಕ್ಸ್ಪ್ರೆಷನ್ ಆಫ್ ಗಾಡ್ಸ್ ಲವ್. ಒಂದು ಕೊಂಬೆ ಮಾತ್ರ ಫಲ ಕೊಡುತ್ತದೆ. ಆ ಫಲ ನೋಡಿ ಪ್ರತಿಯೊಬ್ಬರು ಹೇಳ್ತಾರೆ, ಇದು ದ್ರಾಕ್ಷಾ ಬಳ್ಳಿ ಅಂತ. ಕೊಂಬೆ ಫಲ ಕೊಡುತ್ತದೆ, ನೀವು ಫಲ ಕೊಡುವವರು. ನಿಮ್ಮ ಆತ್ಮದಲ್ಲಿ ಆ ಫಲ ಇದೆ, ಅದರಿಂದ ಏಳಿರಿ, ಪ್ರಕಾಶಿಸಿರಿ. ದೇವರು ನಿಮಗೆ ಹೇಳಿದ್ದಾನೆ, ನೀವು ಪ್ರೇಯರ್ ಮಾಡೋದಲ್ಲ, ದೇವರೇ ನನ್ನನ್ನು ಪ್ರಕಾಶಿಸು ಅಂತ. ಅದನ್ನು ಆಲ್ರೆಡಿ ಹೇಳಿದ್ದಾನೆ, ಪ್ರಕಾಶಿಸು. ಊಟ ಸಿದ್ಧವಾದಾಗ ಕೇಳುವುದಲ್ಲ, ನಾನು ಊಟ ಮಾಡೋದು ಅಂತ. ಆಲ್ರೆಡಿ ಒಬ್ಬನು ಊಟ ಮಾಡು ಅಂತ ಹೇಳಿದಾಗ ನೀವು ಹೋಗುವುದು, ಊಟ ಮಾಡುವುದು, ಪುನಃ ಕೇಳುವುದಲ್ಲ. ಅದನ್ನು ಆಲ್ರೆಡಿ ನಿಮಗೆ ಆಜ್ಞಾಪಿಸಿದ್ದಾನೆ, ಏಳು, ಪ್ರಕಾಶಿಸು, ನಿನಗೆ ಆಲ್ರೆಡಿ ಬೆಳಕು ಬಂದಿದೆ. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಪ್ರಿಯರೇ, ಯಾವ ಕ್ಷೇತ್ರದಲ್ಲಿ ನೀವು ಇದ್ದೀರಿ, ಯಾವ ಕಂಟ್ರಿಯಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ, ದ ಗಾಡ್ ಹಸ್ ಕಾಲ್ಡ್ ಯು ಟು ಶೈನ್ ಹಿಸ್ ಗ್ಲೋರಿ, ಟು ಶೈನ್ ಹಿಸ್ ಲವ್, ಟು ಶೈನ್ ಹಿಸ್ ಗುಡ್ನೆಸ್, ಟು ಶೈನ್ ಹಿಸ್ ಪೀಸ್ ಆ್ಯಂಡ್ ಹೆಲ್ತ್. ಥ್ರೂ ಯು ಇಸ್ ಶೈನಿಂಗ್. ಆತನು ನಿನ್ನ ಮೂಲಕ ಮಹಿಮೆ ಹೊಂದುತ್ತಾನೆ, ನಿನ್ನ ಮೂಲಕ ಆತನು ಪ್ರಕಾಶಗೊಳ್ಳುತ್ತಾನೆ. ಡೋಂಟ್ ಬಿ ಲೇಜಿ. ಸೋಮಾರಿಗಳಾಗಬೇಡ್ರಿ. ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ, ಡೋಂಟ್ ಬಿ ಲೇಜಿ. ಆತ್ಮಿಕ ಸೋಮಾರಿಗಳಾಗಬೇಡ್ರಿ. ಎವ್ರಿ ಡೇ ಸ್ಪೆಂಡ್ ಯುವರ್ ಟೈಮ್ ವಿತ್ ದ ಸ್ಪಿರಿಚುವಲ್ ಥಿಂಗ್, ಲರ್ನ್ ದ ಸ್ಪಿರಿಚುವಲ್ ಥಿಂಗ್ಸ್. ಆತ್ಮಿಕ ಸಂಗತಿಗಳನ್ನು ಕಲಿಯಿರಿ, ಅದರ ಬಗ್ಗೆ ನೀವು ಕಮ್ಯುನಿಕೇಟ್ ಮಾಡಿರಿ, ಒಬ್ಬರನ್ನೊಬ್ಬರು ಉತ್ತೇಜಿಸಿರಿ, ಒಬ್ಬರನ್ನೊಬ್ಬರು ಎನ್ಕರೇಜ್ ಮಾಡಿರಿ, ಒಬ್ಬರಿಗೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಯಾವಾಗ ನೀವು ಇತರರಿಗೋಸ್ಕರ ಕೇರ್ ತೆಗೆದುಕೊಳ್ತೀರಿ, ಇತರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ, ಇನ್ನೊಬ್ಬರ ಪರಿಸ್ಥಿತಿಯಲ್ಲಿ ಇಡೀ ದಿನ ಕ್ರಿಟಿಸೈಸ್ ಮಾಡಿ ಕೂತ್ಕೊಳ್ಬೇಡ್ರಿ. ಇನ್ನೊಬ್ಬರ ಮಿಸ್ಟೇಕ್ ನೋಡಿ ಕ್ರಿಟಿಸೈಸ್ ಮಾಡಬೇಡ್ರಿ. ದಿಸ್ ಇಸ್ ನಾಟ್ ಎ ಸ್ಪಿರಿಚುವಲ್ ಲೈಫ್. ಇನ್ನೊಬ್ಬರಿಗೆ ಬಗ್ಗೆ ತಮಾಷೆ ಮಾಡುವಂಥದ್ದು, ಕ್ರಿಟಿಸೈಸ್ ಮಾಡುವಂಥದ್ದು, ಜೋಕ್ ಮಾಡುವಂಥದ್ದು ನಾಟ್ ಎ ಸ್ಪಿರಿಚುವಲ್ ಲೈಫ್. ನೀವೇನು ಜೋಕ್ ಮಾಡ್ತೀರಿ, ಏನು ತಮಾಷೆ ಮಾಡ್ತೀರಿ, ಇಟ್ ವಿಲ್ ಸ್ಟ್ಯಾಂಡ್ ಬಿಫೋರ್ ಯು. ನೀವೇನು ಇತರರಿಗೋಸ್ಕರ ಕರ್ತನ ನಾಮದ ನಿಮಿತ್ತವಾಗಿ ನೀನು ಇತರರಿಗೆ ಹೆಲ್ಪ್ ಮಾಡ್ತೀರಿ, ಉಪಚಾರ ಮಾಡ್ತೀರಿ, ಈ ಸಂದರ್ಭದಲ್ಲಿ ಇಟ್ ವಿಲ್ ಸ್ಟ್ಯಾಂಡ್ ಬಿಫೋರ್ ಯು. ಪ್ರೈಸ್ ಗಾಡ್. ಅಪೊಸ್ತಲ ಪೌಲ ಹೇಳ್ತಾನೆ, ಅನುಕೂಲವಿದ್ದ ಕಾಲದಲ್ಲಿಯೂ ಅನಾನುಕೂಲ ಇದ್ದ ಕಾಲದಲ್ಲಿಯೂ ದೇವರ ವಾಕ್ಯದಲ್ಲಿ ಆಸಕ್ತನಾಗಿರೋದು. ಐ ವಿಲ್ ರೀಡ್ ಫಾರ್ ಯು. ನಿಮಗೋಸ್ಕರ ನಾನು ಓದ್ತೇನೆ. 2 Timothy. Pastor, can you read for me 2 Timothy 4 chapter 2 verse? Yes. One onward you read. Yes. I solemnly charge you in the presence of God and of Jesus Christ, who is the judge and the living and the dead, by his appearing, his kingdom. Preach the word. Be ready in season and out of season. Reprove, rebuke, exhort with a great patience and instruction. ಓಕೆ. ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆಯಿಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ವಾಕ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನಾನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಫಸ್ಟ್ ಆಫ್ ಆಲ್, ನಾವು ಸಾರಬೇಕಾದ್ರೆ ದೇವರ ವಾಕ್ಯದಲ್ಲಿ ನಾವು ಆಸಕ್ತರಾಗಿರಬೇಕು. ದೇವರ ವಾಕ್ಯವನ್ನು ಸಾರು. ಅನುಕೂಲ ಕಾಲದಲ್ಲಿಯೂ ಅನಾನುಕೂಲವಾದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪ್ರಿಯರೇ, ಪರಿಸ್ಥಿತಿಗಳು ಬರುವಾಗ ವಾಕ್ಯದ ಮೇಲಿರುವ ಆಸಕ್ತಿಯನ್ನು ಕಡಿಮೆ ಮಾಡಬೇಡ್ರಿ.
ಅದರಲ್ಲಿ ಹೆಚ್ಚಿನ ಆಸಕ್ತಿಯುಳ್ಳವರಾಗಿರಿ. ದ ವರ್ಡ್ ಆಫ್ ಗಾಡ್ ಕ್ಯಾನ್ ಚೇಂಜ್ ಎನಿ ಸಿಚುವೇಶನ್. ನೀವು ದೇವರ ವಾಕ್ಯವನ್ನು ನಂಬಿ ಅದನ್ನು ಮಾತಾಡುತ್ತಿರುವಾಗ, ಅದನ್ನು ಹಿಡಿದು ಪ್ರಾರ್ಥಿಸುತ್ತಿರುವಾಗ ಎನಿಥಿಂಗ್ ಕ್ಯಾನ್ ಚೇಂಜ್. ಪ್ರಿಯರೇ, ಈ ಪರಿಸ್ಥಿತಿ ಏನು ನೋಡ್ತಾ ಇದ್ದೀರಿ ಅದು ತಾತ್ಕಾಲಿಕ. ನೀವೇನು ನಂಬ್ತಾ ಇದ್ದೀರಿ ಅದು ಸದಾಕಾಲ. ಹಲೋ, ನೀವೇನು ನೋಡ್ತಾ ಇದ್ದೀರಿ ದ ಟೆಂಪ್ರರಿ. ನೀವೇನು ನಂಬ್ತಾ ಇದ್ದೀರಿ ಅದು ಶಾಶ್ವತ. ನಿಮ್ಮ ಮುಂದೆ ಇದ್ದ ಬೆಟ್ಟ ಅದು ಟೆಂಪ್ರರಿ. ನಿಮ್ಮ ಮುಂದೆ ಇದ್ದ ರೋಗ ಅದು ಟೆಂಪ್ರರಿ. ಒಂದು ವೇಳೆ ನಿಮ್ಮ ದೇಹಕ್ಕೆ ಸಿಂಪ್ಟಮ್ಸ್ ಬಂದಿದೆ, ನಿಮ್ಮ ಹೃದಯದಲ್ಲಿ ಡಿಸೈಡ್ ಮಾಡಿರಿ ಇದು ಟೆಂಪ್ರರಿ. ನಿಮ್ಮ ಒಳಗಿರುವ ಆರೋಗ್ಯ ಅದು ಶಾಶ್ವತ. ನಿಮ್ಮ ಒಳಗಿರುವ ಪ್ರೀತಿ ಶಾಶ್ವತ. ನಿಮ್ಮ ಒಳಗಿರುವ ಕರ್ತನ ಪ್ರಸನ್ನತೆ ಅದು ಶಾಶ್ವತ. ಪ್ರೈಸ್ ಗಾಡ್. ಅದರಲ್ಲಿ ಆಸಕ್ತರಾಗಿರಿ, ವಾಕ್ಯದಲ್ಲಿ ಆಸಕ್ತರಾಗುವುದು ಅಂತ ಹೇಳಿದ್ರೆ, ವಾಕ್ಯ ಏನು ಹೇಳುತ್ತದೆ? ವಾಕ್ಯ ಹೇಳ್ತದೆ ಆತನ ಪ್ರಸನ್ನತೆ ನಮ್ಮಲ್ಲಿ ನೆಲೆಗೊಂಡಿದೆ, ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆ. ಇದೇ ವರ್ಡ್. ವರ್ಡ್ ಅಂದರೆ ಕೇವಲ ಆದಿಕಾಂಡದಿಂದ ಪ್ರಕಟಣೆವರೆಗೆ ಕೇವಲ ಸ್ಕ್ರಿಪ್ಚರ್ಗಳನ್ನು ಬಾಹ್ಯಾಟ ಮಾಡುವುದಲ್ಲ. ಬಾಹ್ಯಾಟ ಮಾಡಿರಿ, ದಟ್ ಇಸ್ ವೆರಿ ಗುಡ್. ಅದು ಕೇವಲ ನಮ್ಮ ತಲೆಯ ಮೇಲೆ ಇದ್ದರೆ, ತಲೆಯ ಒಳಗಿದ್ದರೆ ಅದು ಕೇವಲ ಬುರುಡೆಯಲ್ಲಿ ಬೀಜ ಇದ್ದ ಹಾಗೆ. ಯಾವಾಗ ಬೀಜಗಳು ಗ್ರೌಂಡಲ್ಲಿ ಬೀಳ್ತವೆ ಅದು ಫ್ರೂಟ್ ಕೊಡುತ್ತದೆ. ಯಾವಾಗ ನೀವು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡುತ್ತೀರಿ ಆ್ಯಂಡ್ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಆ ವಾಕ್ಯದ ಮೂಲಕ ನಿಮ್ಮನ್ನು ನೀವು ನೋಡುತ್ತೀರಿ, ಅದು ಪ್ರಕಟಣೆ. ಅದು ಪ್ರಕಟಣೆ. ಯಾವಾಗ ನಿಮಗೆ ಪ್ರಕಟಣೆ ಆಯಿತು, ಆ ಪ್ರಕಟಣೆಯ ಪ್ರಕಾಶವಾಗಿ ನೀವು ಮಾರ್ಪಡುತ್ತೀರಿ. ನಿಮ್ಮ ಪ್ರಕಟಣೆ ಆದಾಗ ನಿಮ್ಮಲ್ಲಿ ನೀವು ಕಾಣ್ತದೆ. ಪ್ರೈಸ್ ಗಾಡ್. ಯು ಆರ್ ದ ಲಿವಿಂಗ್ ಎಪಿಸ್ಟಲ್. ನೀವೇ ಜೀವಂತ ಪತ್ರಿಕೆಯಾಗಿ ಮಾರ್ಪಡುತ್ತೀರಿ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬರನ್ನೊಬ್ಬರು ಪ್ರೀತಿಸಿ. ನೀವು ಪ್ರೀತಿಸ್ತಾ ಇದ್ದೀರಿ ಮನಪೂರ್ವಕವಾಗಿ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ. ನೀವು ಪ್ರಾರ್ಥಿಸ್ತಾ ಇದ್ದೀರಿ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಿಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಗಾಯಗಳಿಂದ ನಿಮಗೆ ಗುಣವಾಯಿತು. ಅಪೊಸ್ತಲ ಪೇತ್ರನು ಹೇಳಿದ, ನನಗೆ ಗುಣ ಆಯಿತು ಅಂತ ಹೇಳುವುದಿಲ್ಲ, ನಿಮಗೆ ಗುಣ ಆಯಿತು ಅಂತ ಹೇಳ್ತದೆ. ವಾಟ್ ಎ ರೆವಲ್ಯೂಷನ್. ಹೇಗೆ ಬರೆಯಲ್ಪಟ್ಟಿದೆ, ಹೇಗೆ ಆತನು ಇಂಟರ್ಪ್ರೆಟ್ ಮಾಡುತ್ತಾನೆ. ನನಗೋಸ್ಕರ ಈ ವಚನವನ್ನು ನಾನು ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು. 53ನೇ ಅಧ್ಯಾಯ, ಐಸಾಯ 53ನೇ ಅಧ್ಯಾಯ ನಾನು ನಿಮಗೋಸ್ಕರ ಓದ್ತೇನೆ. ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದರು? ಯೆಹೋವನ ಬಾಹು ಯಾರಿಗೆ ಗೋಚರವಾಯಿತು? ಒಣ ನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೆಯೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವುದಕ್ಕೂ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಿಮ್ಮ ಎಲ್ಲ ಸಂಕಟಗಳನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ. ನಿಮ್ಮ ಬೇನೆಗಳನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ. ನೀವು ಯಾಕೆ ಹೊತ್ತುಕೊಂಡು ಹೋಗಬೇಕು? ಬೈಬಲ್ ಹೊತ್ತುಕೊಂಡು ಹೋದನು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಪ್ರೈಸ್ ಗಾಡ್. ನಮಗೆ ಸುಕ್ಷೇಮವನ್ನುಂಟು ಮಾಡುವುದಕ್ಕೋಸ್ಕರ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಪ್ರೈಸ್ ಗಾಡ್. ಇಲ್ಲಿ ಬರೆಯಲ್ಪಟ್ಟಿದೆ, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಫಸ್ಟ್ ಕ್ಯಾನ್ ಯು ರೀಡ್ ಫಾರ್ ಮೀ 53 chapter 5 verse 6 verse. Yes. He was pierced. 5 verse. Yes. He was pierced through for our transgression. He was crushed for our iniquities. The chastening of our well-being fell upon him. By his wounds we are healed. See, by his wounds we are healed. ಅದೇ ಏನು ಹೇಳ್ತಾನೆ ಪೇತ್ರ? ಫಸ್ಟ್ ರೀಡ್ ಫಾರ್ ಮೀ. ಪೀಟರ್. ಪೇತ್ರ 1ನೇ ಅಧ್ಯಾಯ 24ನೇ ವಚನ. 1ನೇ ಪೇತ್ರ. ಓಕೆ. He himself bore our sins in his body on the cross so that we might
died to sin and lived to righteousness, for by his wounds you were healed. ಆತನ ಬಾಸುಂಡಗಳಿಂದ ನನಗೆ ಗುಣ ಆಯಿತು ಅಂತ ಹೇಳುವುದಿಲ್ಲ, ನಿಮಗೆ ಗುಣ ಆಯಿತು. ಪ್ರೈಸ್ ಗಾಡ್. ದಟ್ ಮೀನ್ಸ್ ನಾನು ಆರೋಗ್ಯವಾಗಿದ್ದೇನೆ. ರೈಟ್? ನಿಮಗೆ ಗುಣವಾಯಿತು. ಹಳೆ ಒಡಂಬಡಿಕೆಯಲ್ಲಿ ಬರೀತಿರುವಾಗ ನಮಗೆ ಗುಣವಾಯಿತು ಅಂತ ಬರೆಯಲ್ಪಟ್ಟಿದೆ. ಇಲ್ಲಿ ಪೇತ್ರನು ಬರೆಯುತ್ತಿರುವಾಗ ಹೇಳ್ತಾನೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಪ್ಲೀಸ್ ಗಾಡ್. ಓಕೆ, ಇನ್ನೊಂದು ಸ್ಕ್ರಿಪ್ಚರ್ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಅಪ್ಲೈ ಮಾಡುವಂತಹದ್ದು. ಫಿಲಿಪಿಯನ್ಸ್ 4 ಚಾಪ್ಟರ್ 17 ವರ್ಸ್ 17, 18, 19. ಓಕೆ. Not that I seek the gift itself, okay, but I seek the profit which increase to your account. Okay. But I have received everything in full, and having an abundance, I am amply supplied, having received from Epaphroditus, which you have sent, a fragrant aroma, acceptable sacrifice, well pleased to God. Praise God. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುತ್ತಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂಥ ಪ್ರತಿಫಲವನ್ನೇ ಅಪೇಕ್ಷಿಸುವನಾಗಿದ್ದಾನೆ. ಬೇಕಾದ್ದು ನನಗುಂಟು, ಸಮೃದ್ಧಿ ಆಯಿತು. ಐ ಹ್ಯಾವ್ ಫುಲ್. ಎಪೋಪ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆಯು ಇಷ್ಟಯಜ್ಜವೇ. 19ನೇ ವಚನದಲ್ಲಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಕೊರತೆಗಳು ನೀಗಿಸ್ತಾನೆ ಅಂತ ಹೇಳಲಿಲ್ಲ, ನಿಮ್ಮ ಕೊರತೆಗಳನ್ನು ನೀಗಿಸುವನು. ಪ್ಲೀಸ್ ಗಾಡ್. ನಾನು ಕೊರತೆಯಲ್ಲಿಲ್ಲ, ಐ ಆಮ್ ಫುಲ್. ನಾನು ಸಮೃದ್ಧಿ ಉಳ್ಳವನಾಗಿದ್ದೇನೆ, ಬೇಕಾದು ನನಗೆ ಉಂಟು. ಐ ಹ್ಯಾವ್ ಫುಲ್. ಪ್ಲೀಸ್ ಗಾಡ್. ಆತನು ನಿಮ್ಮ ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. ವಾಟ್ ಎ ಲ್ಯಾಂಗ್ವೇಜ್. ಪ್ಲೀಸ್ ಗಾಡ್. ಇಲ್ಲಿ ಪೇತ್ರನು ಮಾತಾಡುತ್ತಿರುವಾಗ ಅವನು ಇಂಟರ್ಪ್ರೆಟ್ ಮಾಡ್ತಾನೆ, ಆತನ ಬಾಸುಂಡೆಗಳಿಂದ ನನಗೆ ಗುಣ ಆಯಿತು ಅಂತ ಹೇಳುವುದಿಲ್ಲ, ಆತನ ಬಾಸುಂಡೆಗಳಿಂದ ನಿಮಗೆ ಗುಣ ಆಯಿತು. ಯಾಕೆ ಗೊತ್ತಾ? 33ನೇ ಅಧ್ಯಾಯ 24ನೇ ವಚನ ಯೆಶಾಯನ ಗ್ರಂಥದಲ್ಲಿ. ಪಾಸ್ಟರ್, ಕ್ಯಾನ್ ಯು ರೀಡ್ ಫಾರ್ ಮೀ ಐಸಾಯ 33:24. And no resident of the Zion will say, I am sick. The people who dwell there will be forgiven their iniquities. ಓಕೆ, ಪ್ರೈಸ್ ಗಾಡ್. ನಾನು ನಿಮಗೋಸ್ಕರ ಓದ್ತೇನೆ ಐಸಾಯ. ಓಕೆ, ಅಗೇನ್ ಯು ರೀಡ್ ಪಾಸ್ಟರ್. And no resident will say, I am sick. The people who dwell there will be forgiven their iniquity. ಪ್ರೈಸ್ ಗಾಡ್. ಚಿಯೋನಿನ ಯಾವ ನಿವಾಸಿಯು ತಾನು ಅಸ್ವಸ್ಥನೆಂದು ಹೇಳುವುದೇ ಇಲ್ಲ, ಅಲ್ಲಿ ಅವರ ಪಾಪವು ಪರಿಹಾರವಾಗುವುದು. ಪ್ರೈಸ್ ಗಾಡ್. ಚಿಯೋನ್ನಲ್ಲಿ ಹುಟ್ಟಿದ ಯಾವ ನಿವಾಸಿಯು ತಾನು ಅಸ್ವಸ್ಥನೆಂದು ಹೇಳುವುದೇ ಇಲ್ಲ. ಇದನ್ನು ನೀವು ಹೇಗೆ ಇಂಟರ್ಪ್ರೆಟ್ ಮಾಡುತ್ತೀರಿ? ಪ್ರೈಸ್ ಗಾಡ್. ಹೇಗೆ ನೀವು ಇಂಟರ್ಪ್ರೆಟ್ ಮಾಡುತ್ತೀರಿ? ಕೆಲವೊಂದಿಷ್ಟು ದೇಹ ಬಿಟ್ಟು ನಾವು ಪರಲೋಕಕ್ಕೆ ಹೋದಾಗ ಅಲ್ಲಿ ಯಾವ ರೋಗ ಇಲ್ಲ, ಅಲ್ಲಿ ಯಾವ ವ್ಯಾಧಿ ಇಲ್ಲ. ನೋ, ಇದನ್ನು ಮಾತಾಡುವಂಥದ್ದು ಕ್ರಿಸ್ತನ ಬಗ್ಗೆ. ಯಾವಾಗ ನಾವು ಯೇಸುವನ್ನು ರಕ್ಷಕನು ಒಡೆಯರೆಂದು ನಾವು ಅಂಗೀಕಾರ ಮಾಡಿದೆವು, ನಾವು ಚಿಯೋನ್ನಲ್ಲಿ ಹುಟ್ಟಿದ್ದೇವೆ. ದ ಸ್ಪಿರಿಚುವಲಿ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ದ ಬೈಬಲ್ ಹೇಳ್ತದೆ ನಮಗೆ ಬಿಡುಗಡೆ ಆಯಿತು. ಎಫೆಸಿಯನ್ 1 ಚಾಪ್ಟರ್ 7 ವರ್ಸ್. ಪ್ರೈಸ್ ಗಾಡ್. ನಮಗೆ ಬಿಡುಗಡೆ ಆಯಿತು. ಹೀಬ್ರೂಸ್ 12 ಚಾಪ್ಟರ್ 22 ವರ್ಸ್ನಿಂದ ನಾವು ಹೋದರೆ, ನೀವಂತೂ ಚಿಯೋನ್ ಪರ್ವತಕ್ಕೂ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಸೇರಿದ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡವರ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ
ಪ್ರೋಕ್ಷಣ ರಕ್ತವಾಗಿರುವ ಕ್ರಿಸ್ತನ ರಕ್ತದ ಬಳಿಗೆ ನೀವು ಬಂದಿದ್ದೀರಿ, ಬರುತ್ತೀರಿ ಅಲ್ಲ, ನೀವು ಆಲ್ರೆಡಿ ಬಂದಿದ್ದೀರಿ. ಇದು ಸಭೆಗೆ ಮಾತಾಡುವಂಥದ್ದು, ದ ಸ್ಪಿರಿಚುವಲ್ ಟ್ರೂತ್. ಹಾಗಾದರೆ ನೀವು ಚಿಯೋನ್ನಲ್ಲಿ ಹುಟ್ಟಿದವರು, ನೀವು ಆರೋಗ್ಯದಾಯಕನಿಗೆ ಆರೋಗ್ಯವಂತರಾದ ಮಕ್ಕಳಾಗಿ ಹುಟ್ಟಿದವರು. ನೀವು ಯಾವತ್ತು ನಿಮ್ಮ ಸೆನ್ಸ್ ನಾಲೆಜ್ ಏನು ಹೇಳ್ತದೆ ಅದನ್ನು ನೀವು ಮಾತಾಡುವವರಲ್ಲ. ಸ್ಪಿರಿಚುವಲಿ ನೀವು ಯಾರಾಗಿದ್ದೀರಿ ಅದು ಮಾತಾಡುವಂಥದ್ದು. ಚಿಯೋನ್ನಲ್ಲಿರುವ ಯಾವ ನಿವಾಸಿ ಕೂಡ ತಾನು ಅಸ್ವಸ್ಥನೆಂದು ಹೇಳುವುದೇ ಇಲ್ಲ. ಅಲ್ಲಿ ಅವರ ಪಾಪವು ಪರಿಹಾರವಾಗುವುದು. ಪ್ರೈಸ್ ಗಾಡ್. ಸಿಕ್ನೆಸ್ನ ಮೂಲ ಯಾವುದು ಅಂತ ಹೇಳಿದ್ರೆ ಸಿನ್. ಪಾಪದಿಂದ ಮರಣ, ಪಾಪದಿಂದ ಶಾಪ, ಪಾಪದಿಂದ ರೋಗ. ಅದು ಪಾಪ ಎಂಬುವಂಥದ್ದು ರೋಗ ಮತ್ತು ಶಾಪಗಳನ್ನು ಉತ್ಪತ್ತಿ ಮಾಡುವ ಕೇಂದ್ರವಾಗಿದೆ. ಯಾವಾಗ ನಮ್ಮ ಪಾಪಗಳು ಪರಿಹಾರವಾದವು, ಹೇಗೆ ಪರಿಹಾರವಾದವು? ಯೇಸು ಕ್ರಿಸ್ತನು ಕಲ್ವಾರಿ ಕುಲುಜೆಯಲ್ಲಿ ನಮ್ಮ ಪಾಪಗಳನ್ನು, ನಮ್ಮ ಬೇನೆಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಅದಕ್ಕೆ ಬೈಬಲ್ ಹೇಳುತ್ತೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ತಾನೇ ನಮ್ಮ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಪ್ರೈಸ್ ಗಾಡ್. ಯಾವಾಗ ಒಬ್ಬ ವ್ಯಕ್ತಿ ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ಆತನು ಅಂಗೀಕಾರ ಮಾಡುತ್ತಾನೆ, ದ ಫಿನಿಶ್ಡ್ ವರ್ಕ್ ಅಂತ ಹೇಳ್ತಾರೆ, he will receive cleansing. 4 ಸಂಗತಿಗಳಾಗುತ್ತವೆ ವೆನ್ ಯು accepted Jesus. ಒಂದು, ಆತನ ರಕ್ತದ ಮೂಲಕ ನೀವು ಕೇವಲ ನಂಬಿದಾಗ ತೊಳೆಯಲ್ಪಡುತ್ತೀರಿ. ನಂಬರ್ 2, ದೇವರ ನಿತ್ಯ ಜೀವ, ದ ಇಟರ್ನಲ್ ಲೈಫ್, ದ ಓನ್ ನೇಚರ್, ತನ್ನ ಸ್ವಂತ ಸ್ವಭಾವ, ತನ್ನ ಆತ್ಮ ನಮ್ಮ ಆತ್ಮಕ್ಕೆ ವರ್ಗಾವಣೆ ಆಗುತ್ತದೆ. ನಂಬರ್ 3, ನಮ್ಮ ಆತ್ಮ ಹೊಸದಾಗಿ ಸೃಷ್ಟಿಸಲ್ಪಡುತ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಇಫ್ ಎನಿವನ್ ಬಿ ಇನ್ ಕ್ರೈಸ್ಟ್ ಹಿ ಈಸ್ ಎ ನ್ಯೂ ಕ್ರಿಯೇಷನ್, ನಾಟ್ ಆಲ್ಟ್ರೇಷನ್ ಅಂತ ಹೇಳುವುದಿಲ್ಲ. ಆತನು ರಿಪೇರಿ ಆಗ್ತಾನೆ ಅಂತ ಹೇಳುವುದಿಲ್ಲ. ಹಿ ಈಸ್ ಎ ನ್ಯೂ ಕ್ರಿಯೇಷನ್. ಆತನು ಹೊಸ ಸೃಷ್ಟಿ ಆದನು. ನಂಬರ್ 4, ಆತನು ದೇವರ ಪ್ರಸನ್ನತೆಯಲ್ಲಿ ಹುಟ್ಟಿದ್ದಾನೆ. 24/7 ಯು ಲೀವ್ ಆ್ಯಂಡ್ ಡ್ವೆಲ್ ಇನ್ ಹಿಸ್ ಪ್ರೆಸೆನ್ಸ್. ಫಾದರ್ಸ್ ಪ್ರೆಸೆನ್ಸ್, ತಂದೆಯ ಸನ್ನಿಧಾನದಲ್ಲಿ ನೀನು 24/7 ಇರುತ್ತಿ. ನಿನ್ನ ಫೀಲಿಂಗ್ಗಳನ್ನು ನೀನು ನಂಬುವುದಲ್ಲ, ನೀನು ವಾಕ್ಯ ಏನು ಹೇಳ್ತದೆ ಅದನ್ನು ನಂಬಬೇಕು. ನಿನ್ನ ಫೀಲಿಂಗ್ಗಳು ತುಂಬ ಇರಬಹುದು, ಕೆಲವು ಫೀಲಿಂಗನ್ನೇ ಪ್ರೀಚ್ ಮಾಡ್ತಾರೆ, ರೈಟ್? ನಾವು ಫೀಲಿಂಗ್ಗಳನ್ನು ನಂಬುವವರಲ್ಲ, ನಾವು ದೇವರ ವಾಕ್ಯವನ್ನು ನಂಬುವವರಾಗಿದ್ದೇವೆ, ರೈಟ್? ಯೇಸು ಸ್ವಾಮಿ ಹೇಳಿದ, ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ, ನನ್ನ ಹೊರತು ಯಾರು ತಂದೆಯ ಬಳಿಗೆ ಹೋಗಲಿಕ್ಕೆ ಆಗೋದಿಲ್ಲ. ನೋ ಒನ್ ಕ್ಯಾನ್ ಎಂಟರ್ ಟು ಫಾದರ್ಸ್ ಪ್ರೆಸೆನ್ಸ್. ಇವತ್ತು ನಾವು ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಾವು ನಂಬಿದ ಕಾರಣ ನಾವು ತಂದೆಯ ಪ್ರಸನ್ನತೆಯಲ್ಲಿ ಹುಟ್ಟಿದ್ದೇವೆ. ತಂದೆ ನಮ್ಮಲ್ಲಿ ವಾಸ ಮಾಡುತ್ತಾನೆ, ನಾವು ಆತನಲ್ಲಿ ವಾಸ ಮಾಡುತ್ತೇವೆ. ವಾಟ್ ಎ ರಿಲೇಷನ್ಶಿಪ್, ವಾಟ್ ಎ ಫೆಲೋಶಿಪ್! ಎಂಥ ಒಂದು ಅನ್ಯೋನ್ಯತೆ, ಎಂಥ ಒಂದು ಸಂಬಂಧ! ಅದಕ್ಕೆ ಯೇಸುವಿನ ಶಿಷ್ಯನಾದ ಯೋಹಾನನು ಹೇಳ್ತಾನೆ, ನಮಗೆ ಇರುವ ಅನ್ಯೋನ್ಯತೆಯಲ್ಲಿ ನೀವು ಕೂಡ ಸೇರಬೇಕೆಂದು ಈ ಸಂಗತಿಗಳು ನಾನು ಬರೀತೇನೆ. ಯಾಕೆ ನಾನು ಬರೀತಾ ಇದ್ದೇನೆ? ನಮಗೆ ಇರುವ ಅನ್ಯೋನ್ಯತೆಯಲ್ಲಿ. ಫಸ್ಟ್ ಕ್ಯಾನ್ ಯು ರೀಡ್ ಫಾರ್ ಮಿ 1 chapter 3 verse, letter of John, first letter of John, 1 chapter 3 verse. The life which was manifested, we have seen, testify and proclaim you the eternal life which was with the Father and was manifested to us. What we have seen, heard, proclaimed to you, so that you too may have fellowship with us. You too may have fellowship with us. And indeed, our fellowship is with the Father and with His Son, Jesus Christ. Our fellowship with the Father, with His Son, Lord Jesus. Jesus Christ. ತಂದೆಯಾದ ದೇವರ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ನಮ್ಮ ಅನ್ಯೋನ್ಯತೆ, ರಕ್ಷಣೆ ಅಂತ ಹೇಳಿದರೆ ಪ್ರಿಯರೇ, ಯಾವುದೇ ಗುಂಪಿಗೆ ಸೇರುವುದು, ಯಾವುದೇ ಮತ ಬದಲಾಯಿಸುವುದಲ್ಲ. ದೇವರ ಒಟ್ಟಿಗೆ ನಮ್ಮ ಅನ್ಯೋನ್ಯತೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರ ಒಟ್ಟಿಗೆ ನಮ್ಮ ಅನ್ಯೋನ್ಯತೆ, ನಮ್ಮ ಸಂಬಂಧ, ನಮ್ಮ ಕಮ್ಯುನಿಕೇಶನ್ ಅಷ್ಟೇ. ಇದರಲ್ಲಿ ಯಾವುದೇ ಮತ ಬರುವುದಿಲ್ಲ. ಇದರಲ್ಲಿ ಕೇವಲ ದೇವರೊಟ್ಟಿಗೆ ನಿನ್ನ ಸಂಬಂಧ, ಫೆಲೋಶಿಪ್ ಅಂತ ಹೇಳ್ತಾರೆ. ಇಲ್ಲಿ ಅಪೊಸ್ತಲ ಪೌಲ ಹೇಳುವುದಿಲ್ಲ, ನಮ್ಮಲ್ಲಿರುವ ಸಭೆಗೆ ನೀವು ಬರಬೇಕಂತ, ನಮ್ಮ ಒಂದು ಗುಂಪಿಗೆ ನೀವು ಬರಬೇಕಂತ ಈ ಸಂಗತಿಗಳನ್ನು ಬರೀತೀನಿ ಅಂತ ಹೇಳಲಿಲ್ಲ.
ಏನು ಬರೆದಿದ್ದಾನೆ, ಹೇಗೆ ನೀವು ಅರ್ಥ ಮಾಡಿಕೊಳ್ತೀರಿ? ರೈಟ್? ನಾನು ನಿಮಗೋಸ್ಕರ ಓದ್ತೇನೆ. ಓಕೆ, 3ನೇ ವಚನ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದಾಗಿದೆ. ದ ಫೆಲೋಶಿಪ್. ಯಾವಾಗ ನೀವು ಇದನ್ನು ಮೆಡಿಟೇಟ್ ಮಾಡುತ್ತೀರಿ, ಯು ವಿಲ್ ಎಂಜಾಯ್ ದ ಲೈಫ್. ನೀವು ರೋಗದ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋದಿಲ್ಲ, ನೀವು ಆರೋಗ್ಯದ ಬಗ್ಗೆ ಥಿಂಕ್ ಮಾಡುತ್ತೀರಿ. ಪ್ರೈಸ್ ಗಾಡ್. ನೀವು ಆರೋಗ್ಯದ ಬಗ್ಗೆ ಆಲೋಚಿಸ್ತೀರಿ. ನಿಮ್ಮ ಒಳಗಿರುವ ಆತನು ಆರೋಗ್ಯದಾಯಕನು. ಥ್ರೂ ಯರ್ ಸೋಲ್, ನಿನ್ನ ಪ್ರಾಣದ ಮೂಲಕ ಹಿ ವಿಲ್ ಮೂವ್ ಟು ಯರ್ ಹಾರ್ಟ್, your organ, your physical body. The life is flowing. ದೇವರ ಜೀವವು ಪ್ರಕಟವಾಗುತ್ತದೆ. ಪ್ರೈಸ್ ಗಾಡ್. ನನಗೆ ಸ್ಕ್ರಿಪ್ಚರ್ಗಳು ಎಷ್ಟೇ ಗೊತ್ತಿರ್ಬೋದು, ಆದಿಕಾಂಡದಿಂದ ಪ್ರಕಟಣೆವರೆಗೆ, ಅಥವಾ ನೀನು ಹೇಳ್ಬೋದು ಇದೆಲ್ಲ ನಾನು ಮಾಡಿದ್ದೇನೆ, ನೋಡಿದ್ದೇನೆ, ಇದೆಲ್ಲ ಬುಲ್ಶಿಟ್, ಇದೆಲ್ಲ ಜನರನ್ನು ಹುಬ್ಬೇರಿಸುವಂಥದ್ದು. ಓಕೆ, ನೀನು ಸುಳ್ಳು ಅಪಪ್ರಚಾರ ಮಾಡ್ಬೋದು. ಬಟ್ ಟ್ರುತ್ ಈಸ್ ಗಾಡ್ಸ್ ವರ್ಡ್. ನೀನು ಎಲ್ಲಿವರೆಗೆ ದೇವರ ವಾಕ್ಯ ತಿಳಿಯುವುದಿಲ್ಲ ಅಲ್ಲಿವರೆಗೆ ನಿನಗೆ ಅದು ಪ್ರಕಟ, ನೀನು ಇತರರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ ಪ್ರೇರೆ, ಗಾಡ್ಸ್ ವರ್ಡ್ ಇಸ್ ಅ ಟ್ರೂತ್. ದೇವರ ವಾಕ್ಯವು ಸತ್ಯ. ಅದನ್ನು ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೀನಿ. ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ, ನಾವು ಒಟ್ಟಿಗೆ ನಾವು ಪ್ರಾರ್ಥನೆ ಮಾಡುವ. ಲೆಟ್ಸ್ ಪ್ರೇ ಟುಗೆದರ್. ಭೂಲೋಕದಲ್ಲಿ ಬೇಡಿಕೊಳ್ಳತಕ್ಕ ಯಾವುದೇ ಒಂದು ಕಾರ್ಯದ ವಿಷಯವಾಗಿ ಇಬ್ಬರು ಒಂದು ಮನಸ್ಸುಳ್ಳವರಾಗಿದ್ದಾರೆ, ಅದು ಪರಲೋಕದಿಂದ ಆಗುವುದೆಂದು, ನಮ್ಮ ತಂದೆಯಿಂದ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಭೂಲೋಕದಲ್ಲಿ ಬೇಡಿಕೊಳ್ಳತಕ್ಕ ಯಾವುದೇ ಒಂದು ಕಾರ್ಯದ ವಿಷಯವಾಗಿ ದ ಬೈಬಲ್ ಹೇಳ್ತದೆ, ನೀವು ಒಂದು ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಿಂದ ತಂದೆಯಿಂದ ಆಗುವುದು. ನೀವು ಶರೀರದಲ್ಲಿ ದೂರ ಇರ್ಬೋದು, ಅದರ ಆತ್ಮದಲ್ಲಿ ನೀವು ನಮ್ಮ ಒಟ್ಟಿಗೆ ಇದ್ದೀರಿ. ಅಪೊಸ್ತಲ ಪೌಲ್ ಹೇಳ್ತಾನೆ, ಕೊಲೋಸಿಯನ್ 2 ಚಾಪ್ಟರ್ 4 ವರ್ಸ್, ರೈಟ್? ನಾನು ಶರೀರದಲ್ಲಿ ನಿಮ್ಮಿಂದ ದೂರವಿದ್ದರೂ ಆತ್ಮದಲ್ಲಿ ನಿಮ್ಮ ಜೊತೆಯಲ್ಲಿದ್ದು ನೀವು ಕ್ರಮವಾಗಿ ನಡೆಯುವುದನ್ನು ನೋಡಿ ಸಂತೋಷ ಪಡುತ್ತೇನೆ.